सद्गुरु रेवण सिद्धेश्वर स्वामी महाराज की, सद्गुरु वासुदेव स्वामी महाराज की जय, सर्व साधु संत महाराज की जय. ಬಹಳ ಆನಂದವಾದಂತ ಸಮಯ. ಪೂಜ್ಯಪಾದ ಸದ್ಗುರು ನಮ್ಮಲ್ಲಿ ರೇವಣ ಸಿದ್ದೇಶ್ವರ ಅಪ್ಪಾಜಿ ಅವರ 22ನೇ ಪುಣ್ಯಾರಾಧನಾ ಮಹೋತ್ಸವ ಮಾತಾಡ್ಬೇಡ್ರಪ್ಪ ಅಲ್ಲೇ. ಹಾಗೂ ಪೂಜ್ಯಪಾದ ಸದ್ಗುರು ವಾಸುದೇವ ಪುಣ್ಯಾರ ಸ್ಮರಣೋತ್ಸವ 3 ದಿವಸದಿಂದ ನಡ್ಕೊಂಡು ಬಂದಿದೆ. ಇವತ್ತಿನ ಸಭೆಯ ಈಗ ತಾನೇ ಆಗಮಿಸಿ ನಮ್ಮೆಲ್ಲರಿಗೆ ದರ್ಶನ ಕೊಟ್ಟು ನಮ್ಮ ಶ್ರೀಮಠವನ್ನು ಉದ್ಘಾಟನೆ ಮಾಡಿದಂತ ಕರ್ನಾಟಕದ ಮಹಾನ್ ಸಂಸ್ಥಾನ ಇಂಚಲದ ಸುಕ್ಷೇತ್ರದ ಸಾಧು ಸಂಸ್ಥಾನ ಮಠದ ಒಡೆಯರು, ಹಲವಾರು ಮಠದ ಒಡೆಯರು, ಪಂಚಮಠಾಧೀಶರು, ಹೆಸರಿಗೆ ಪಂಚಮಠಾಧೀಶ 100 ಅಂತ ಮಹಾನ್ ಜ್ಞಾನಿಗಳು, ಅನುಭವಿಗಳು, ಅತ್ಯಂತ ಸರಳ ಜಗದ್ಗುರು. ಅವ್ರ ಬಗ್ಗೆ ನನ್ನ ಅನುಭವ, ಅಂತ ಸರಳವಾದಂತ ಜಗದ್ಗುರು ಸಿಗೋದು ನಮ್ಮ ಕರ್ನಾಟಕದೊಳಗೆ ವಿರಳ. ಅಂತ ಪೂಜ್ಯಪಾದ ಸದ್ಗುರು ಮಹಾಂತರ ಹೃದಯದ ಮಹಾಂತರು, ಪುರುಷಾನುಭವ ಸಾಧು ಚಕ್ರವರ್ತಿ ಪೂಜ್ಯಪಾದ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ಶ್ರೀಚರಣಕ್ಕೆ ಅನಂತ ಅನಂತ ವಂದನೆಗಳು. ಅವರಿಗೆ ಪೂಜ್ಯರನ್ನು ಹೃತ್ಪೂರ್ವಕವಾಗಿ ನಮ್ಮ ಶ್ರೀಮಠದ ಪರವಾಗಿ, ಭಕ್ತರ ಸದ್ಭಕ್ತರ ಪರವಾಗಿ ಚಿತ್ರಪಾನಂದ ಮಹಾಸ್ವಾಮೀಜಿಯವರು ಅವರಿಗೆ ಮಾಲಾರ್ಪಣೆ ಮೂಲಕವಾಗಿ ಅವರನ್ನು ಸ್ವಾಗತಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ. ಯಾವ್ದು ಮೊದಲು ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ. ತುಂಬ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪರಮ ಪೂಜ್ಯ ಶಾಂತ ಸ್ವರೂಪರಾದಂತ ಪೂಜ್ಯಪಾದ ಸದ್ಗುರು ಜಗದ್ಗುರು ಅಭಿನವ ಶಿವಾನಂದ ಅಪ್ಪಾಜಿ, ಮಠದೊಡೆಯರಾದಂತ ಪೂಜ್ಯಪಾದ ಸದ್ಗುರು ನಿಜಗುಣ ಅಪ್ಪಾಜಿಯವರು, ಪೂಜ್ಯಪಾದ ಸದ್ಗುರು ಮಹೇಶ್ ಆನಂದ ಮಹಾಸ್ವಾಮಿ ಭಕ್ತಿ ಯೋಗಾಶ್ರಮ ಪಂಚನಾಳ, ಅದ್ವೈತಾನಂದ ಭಾರತಿ ಮಹಾಸ್ವಾಮಿಗಳು, ಮೇಘನಾಥ ಸಿದ್ಧಾನಂದ, ಪೂಜ್ಯಪಾದ ಸದ್ಗುರು ಸಂಘಸ್ಥಲ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಹಾನ್ ಅನುಭವಿಗಳಾದಂತ ಪೂಜ್ಯಪಾದ ಸದ್ಗುರು ಭಕ್ತಿಯ ಶಿವರಾಮ ಅವಧೂತಾಶ್ರಮದ ವಿದ್ಯಾವಂತ ಪುರುಷರು ಪ್ರಾತಸ್ಮರಣೆಯರು ಪ್ರವಚನ ಕಂಠಿಯವರಾದಂತ ಪೂಜ್ಯಪಾದ ಸದ್ಗುರು ವಿಜಯವಂಶದ ಸಿದ್ಧೇಂದ್ರ ಕೈಮಲ್ಯ ಆಶ್ರಮದ ವಿಜಯೊಳಗೆ ಪೂಜ್ಯರು ಸುಖಿ ಸನ್ಯಾಸಿಗಳನ್ನ ನಮ್ಮ ಕರ್ನಾಟಕದೊಳಗ ಪೂರ್ಣಾನಂದ ಅಪ್ಪಾಜಿ ಇಂಚಲ ಸಂಸ್ಥಾನ ಮಠದ ಪೂಜ್ಯರಾದಂತ ಇಂಚಲದ ಪೂರ್ಣಾನಂದ ಅಪ್ಪಾಜಿ, ಸಚ್ಚಿದಾನಂದ ಮಹಾಸ್ವಾಮಿಯವರು ಹುಬ್ಬಳ್ಳಿ ಸಿದ್ಧಾರ್ಥ, ಎಲ್ಲ ಮಹಾತ್ಮರಿಗೂ ಕೂಡ ಮಾಲೆ ಪುಷ್ಪಾರ್ಪಣೆ ಸಮರ್ಪಣೆ ಮಾಡಬೇಕು. ಎಲ್ಲರಿಗೆ ಪುಷ್ಪಾರ್ಪಣೆ ಮಾಲೆಯನ್ನು ಸಮರ್ಪಣೆ ಮಾಡಬೇಕು. ಎಲ್ಲ ಪೂಜ್ಯರಿಗೆ, ವೇದಿಕೆ ಮೇಲಿದ್ದಂತ ಎಲ್ಲ ಪೂಜ್ಯರಿಗೆ, ಚೌಟಿಗೆ ನಿಂಗಯ್ಯ ಅವರಿಗೆ, ಅವರಿಗೆ ಎಲ್ಲ ಪೂಜ್ಯರಿಗೆ, ಎಲ್ಲ ಮಾತೆಯವರಿಗೆ, ತೆಂಗಿ ಒಬ್ರು ಯಾರು ಬಂದಲ್ಲಿ ಎಲ್ಲ ತಾಯಿಗಳು ಕೊಡ್ರು ಪುಷ್ಪ ಕೊಡ್ರಿ, ಗುಲಾಬಿ ಹೂವನ್ನು ಕೊಟ್ಟು ಎಲ್ಲ ಸ್ವಾಗತಿಸ್ತಾರೆ.
ಆಯ್ತರ ಸಂಗೀತಗಾರರು ಖ್ಯಾತ ಗವಾಯಿಗಳಾದಂತ ಬಸವರಾಜ ಅವರಿಗೆ ಹಿರೇಕೊಪ್ಪ ಮಲ್ಲೇಶ್ವರ ಸ್ವಾಮೀಜಿಯವರು ಸಿದ್ಧಾರೂಢ ಮಠ ಅಳಗವಾಡಿ, ಚಂದ್ರಶೇಖರ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಅಳಗವಾಡಿ ತಬಲಾ ವಾದಕರಿಗೆ, ಚಂದ್ರಶೇಖರ ಸ್ವಾಮೀಜಿ ಅವರಿಗೆ, ಚಂದ್ರಶೇಖರ ಸ್ವಾಮಿ ಅಳಗವಾಡಿ ಅವರಿಗೆ ಫೋಟೋ ಎಲ್ಲ ಬಿಟ್ಟಣ. ಇನ್ನು ಮುಂದೆ ಪ್ರವಚನ ಕಾರ್ಯಕ್ರಮ. ಆಗಲೇ ಪ್ರವಚನ ಪ್ರಾರಂಭ ಆಗಿತ್ತು. ನಮ್ಮ ಪತ್ರಿವಳದ ಮಠದ ಅಪ್ಪಾಜಿಯವರು ಮುಂದೆ ಅವ್ರು ಮತ್ತೆ ಬೇರೆ ಕಡೆ ಪ್ರವಚನಕ್ಕೆ ಹೋಗೋದಿರುವುದರಿಂದ ಪೂಜ್ಯ ಅಪ್ಪಾಜಿ ಅವರು ನಮ್ಗ ತಮ್ಮ ಆಶೀರ್ವಚನವನ್ನು ದೀಪಾಲಿಸಬೇಕಂತ ಹೇಳಿ ನರ್ಮದ ಪತ್ರಿವಳದ ಮಠದ ಪೂಜ್ಯಪಾದ ಸದ್ಗುರು ಡಾಕ್ಟರ್ ಸಿದ್ದವೀರ ಶಿವಾಚಾರ್ಯ ಮಹಾಸ್ವಾಮಿ ಸ್ವಾಗತ. ಜೈ ಮಂಗಲಂ ಜೈ ನಮಃ. ಆಗ್ತಾನೆ ಮಾತುಗಳಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಆಗಮನ ಆಯಿತು. ಇಂಚಲದ ಈ ಭಾರತ ದೇಶದ ಜ್ಞಾನ ಸೂರ್ಯ ಅಂತಾನೆ ಖ್ಯಾತಿಯನ್ನು ಪಡೆದು ಸಾಧು ಚಕ್ರವರ್ತಿ ವಿಶ್ವ ಕುಟುಂಬಿ ಎನಿಸಿಕೊಂಡಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ದಿವ್ಯ ಅಡಿದಾವರಿಗೆ ಇಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ, ಗದಗಿನ ಬೃಹನ್ ಮಠದ ಜಗದ್ಗುರು ಶಿವಾನಂದ ಮಠದ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಅಭಿನವ ಶಿವಾನಂದ ಅಪ್ಪಂಗಳವರ ದಿವ್ಯ ಅಡಿದಾವರಿಯಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮವನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ನಿಜಗುಣ ಮಹಾಸ್ವಾಮಿಗಳವರ ಅಪ್ಪಾಜಿಯವರ ದಿವ್ಯ ಚರಣಾರವಿಂದಕ್ಕೂ ಕೂಡ ಪ್ರಣಾಮವನ್ನು ಸಮರ್ಪಿಸಿ, ಅವರಿವರನ್ನದೇ ಇವೆಲ್ಲ ವೇದಿಕೆಯಲ್ಲಿ ಇರುವಂತಹ ಮಹಾತ್ಮರು ಮಾತಾಜಿಯವರ ದಿವ್ಯ ಚರಣಾರವಿಂದಕ್ಕೂ ಕೂಡ ಅನಂತ ಭಕ್ತಿಯ ಶರಣು. ಸಂಗೀತ ಕಲಾವೃಂದವರನ್ನು ಮೊದಲು ಮಾಡಿಕೊಂಡು ಕೃಪಾನಂದಪ್ಪ ಅವರನ್ನ, ದಯಾನಂದಪ್ಪ ಅವರನ್ನ ಕೂಡ ಅಲ್ಲಿ ಕೂಡ ಭಕ್ತಿಯ ಪ್ರಣಾಮವನ್ನು ಸಮರ್ಪಿಸಿ, ಶ್ರದ್ಧನೀಯ ತಾಯಂದ್ರೆ ಮಹಾಜನಗಳೇ, ನಿಮ್ಮೆಲ್ಲರ ಅಂತರಾತ್ಮಲಪ್ತ ಪ್ರಕಾಶಕ್ಕೆ ಶರಣು ಶರಣ. ಶಾಂತರೊಡನಾಡು ಎಂಬ ವಿಷಯದ ಅನುಗುಣವಾಗಿ ಎಲ್ಲ ಪರಮ ಪೂಜ್ಯರು ಮಾತಾಜಿಯವರು ಕೂಡ ಮಾತನಾಡ್ತಾ ಬಂದಿದ್ದಾರೆ. ಉತ್ತಮ ಅವಿರ್ತವಾದಂತ ಶಾಂತರ ಸಂಘ ಒಡನಾಟ ಏನ್ ಮಾಡ್ತದ ನಮ್ಮನ್ನ? ಗದಗಿನೊಳಗಿರುವಂತ ಶಿವಾನಂದ ಮಠದ ಮುಂದ ಅಂಗಳದೊಳಗ ಮಸಾರಿ ಅದ. ಮೊದಲ ಮಸಾರಿ ಒಳಗ ಈ ಬಂಜಾರ ಸಮಾಜದವ್ರು ಗುಡಿಸಲ ಹಾಕೊಂಡು ಕಟ್ಗಿ ಕಡಿಯೋದು, ಮಾರುದು ನಡೆಸಿದ್ರು. ಅವಿರ್ತವಾಗಿ ಶಿವಾನಂದ ಅಪ್ಪ ನೋಡ್ತಾನ, ಯಾವಾಗಿತ್ತ ಹೊಳ್ಳ್ಯಾರ ಅವರನ್ನ ಯಾವಾಗ ಉದ್ಧರಿಸೇನೆ ಅನ್ನುವಂತ. ಆದ್ರ ಅವ್ರು ತಮ್ಮ ಜೀವನ ಇದೇ ಸತ್ಯ ಅಂತ ತಿಳ್ಕೊಂಡು ಅವಿರ್ತವಾಗಿ ಜೀವನ ನಡೆಸಾಗ ಕಟ್ಗೆ ಕಡ್ಕೊಂಡ್ ಬರುದು, ಮಾರುದು, ಮತ್ತೆ ಅವಿರ್ತಕವಾಗಿ ವೇದ್ಯ ಮಾಡ್ತಾ ಜೀವನ ನಡೆಸಿದ್ರು. ಎಲ್ಲ ಮಾತ್ಮಕವಾಗಿ ಜಡಸ್ತೋಮ ಶಿವಾನಂದ ಅಪ್ಪನ ಮಠಕ್ಕೆ ಬಂದು ತತ್ವ ಪ್ರಣಾಳಿಕೆ, ಶಿವರಾತ್ರಿ ಕಾರ್ಯಕ್ರಮ ಎಲ್ಲವನ್ನು ಆಚರಣೆ ಮಾಡ್ತಕ್ಕಂಥದ್ದು ದೂರಿಂಬಾಗ ನಿಂತು ನೋಡ್ತಿದ್ರು. ಆದ್ರ ಸನೆಕ್ ಹೊಕ್ಕಿದ್ದೆ. ಆದ್ರ ಸದ್ಗುರುನಾಥನ ಕಳಕಳಿ ಎಷ್ಟು ದೊಡ್ಡದಿತ್ತು ಅನ್ನುವಂತ ಸ್ವಲ್ಪ ಅವಲೋಕನ ಮಾಡ. ಯಾವಾಗ ಅವರು ನನ್ನ ಕಡೆ ಜರ ಹೊಳ್ಳ್ಯಾರ, ಅವರನ್ನು ಯಾವಾಗ ಕೃಪೆ ಹರಿಸೇನೆ, ಸತ್ಯವನ್ನ ಯಾವಾಗ ತಿಳ್ಕೊಂಡಾರ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಯಾವಾಗ ಅವರು ವೇದ್ಯವಾಗೈತಿ ಅಂತ ಹಾತೊರಿತಿತ್ತು ನೋಡು ಗುರುನಾಥನ ಅಂತಃಕರಣ.
ಅವಿರ್ತಕವಾಗಿ ಏನ್ ಮಾಡ್ಬೇಕು ಅಂತ ಎಲ್ಲರೂ ವಿಚಾರ ಮಾಡ್ಲಾಗಿ ಅವನ್ನ ಇಲ್ಲಿ ಯಾರು ಕರೆಸ್ತೀರಿ ಅಂತ ವಿಚಾರ ನಡೆದಾಗ ಕೀರ್ತನ ಕೇಸರಿ ಅಂತನ ಮಲ್ಲಿಕಾರ್ಜುನ ಶಿವಯೋಗಿಗಳು ಆಚಪ್ಪ ಅವ್ರನ್ನಿಂತ ಬಳಸ್ತೇನೆ ಇಂತ ಬಳಸ್ತೇನೆ ಒಟ್ಟಿತ್ತಾಗಿ ಅಂಗಳಕ್ ಬರುವಾಗ ಮಾಡ್ತೇನೆ, ಗುರು ಮಠಕ್ಕೆ ಗುರುಸ್ಥಾನಕ್ಕೆ ಬರುವಾಗ ಮಾಡ್ತೇನೆ ಅಂತ. ಆಯ್ತು, ನಡೀತು ಕಾರ್ಯ. ಒಂದ್ಸಾರಿ ಸದಾಶಿವಾನಂದಜ್ಜವರು ಅವರು ಎಲ್ಲರೂ ಕೂಡ ಪ್ರಯತ್ನ ನಡೆದಾಗ ಒಮ್ಮೆ ಲಂಕೆಯನ್ನ ಹನುಮ ಹ್ಯಾಗ ಹಾರಿದ ಅಂತಂದ್ರೆ ಅಂತ ಕೀರ್ತನದಿಂದ ತಣ್ಣನ ಹೊರಗ ಜಿಗದ್ರು. ಒಮ್ಮೆ ಅದ್ರ ಮುಂದಿನ ಅಂಗಳಕ್ಕೆ ಜಿಗದ್ರು. ಎಲ್ಲಾರು ಓ ಅನ್ನೋರೊಳಗಡೆ ಆ ಗುಡಿಸಲ್ಲಾಗಿದ್ದವ್ರು ಮೊದಲು ಒಟ್ಟಿಗೆ ಬಂದ್ರು. ಆಮೇಲೆ ಹಾಂಗ ಹೊರಕಟ್ಟಿ ಅಂಗಳಕ್ಕೆ ಬಂದ್ರು. ಹೊರಕಟ್ಟಿ ಅಂಗಳಕ್ಕೆ ಬಂದು ಅಜ್ಜನ ಸಮೀಪನೇ ಬಂದು ನಿಂತರು ಕೈ ಮುಕ್ಕೊಂಡು. ಹೈತುಕವಾಗಿ ಸಂಘ ಪ್ರಾರಂಭವಾಯಿತು. ಏನೋ ಒಂದು ತರ ಅದ ಇದು, ಇಲ್ಲೇನೋ ಹೇಳ್ತಾರ, ನಾವು ಕೇಳ್ಬೇಕು, ಇದರ ಸಂಘದ ಒಡನಾಡಬೇಕು ಅಂತ ಹಾತೊರಿಲಿಕ್ಕೆ ಪ್ರಾರಂಭ ಆಯ್ತು. ಬಂಜಾರ ಸಮಾಜ, ಲಮಾಣಿ ಸಮಾಜದವರು ನಿಂತದ್ರ ಕೇಳ್ತಾ ಕೇಳ್ತಾ ಕಾರ್ಯವನ್ನು ಮಾಡುದ್ರ ಜೊತೆಗೆ ತತ್ವ ಪ್ರಣಾಳಿಕೆಯನ್ನು 1 ದಿನ 2 ದಿನ 3 ದಿನ ಕೇಳಲಿಕ್ಕೆ ಪ್ರಾರಂಭ ಆದ್ಮೇಲೆ ಏನಾಯ್ತು ಅಂತಂದ್ರೆ ಜಗದ್ಗುರು ಶಿವಾನಂದ ಅಪ್ಪನವರ ಆ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಶಿಷ್ಯ ಮಕ್ಕಳಾಗಿ ಅದ್ಭುತವಾಗಿರ್ತಕ್ಕಂಥ ಶಾಂತರೊಡನಾಡಿದ್ರು ಅನ್ನುವಂತ. ಶಾಂತರೊಡನಾಡ್ತಕ್ಕಂಥದ್ದು ಒಂದು ಹರಸಮಯ ಬೇಕಾಗ್ತದ. ಅದು ಪೂರ್ವ ಜನ್ಮದ ಸುಕೃತದ ಫಲ ಒದಗಿತ್ತು ಅಂದ್ರೆ, ಗುರುವಿನ ಅಂತಃಕರಣ ವಿಕ್ಷೇಪವಾಗಿ ಅವರ ಮೇಲೆ ಆಯ್ತು ಅಂತಂದ್ರೆ ಎಲ್ಲವೂ ಶಾಂತಕವಾಗಿ ಅವ್ರಿಗೆ ಕೃಪೆ ಆಗ್ತದೆ, ಜನ್ಮ ಸಾರ್ಥಕ ಆಗ್ತದೆ. ಅವಿರ್ತವಾಗಿರ್ತಕ್ಕಂಥ ಸಂಚಿತ ಆಗಾಮಿ ಪ್ರಾರಬ್ಧ ನಿರಸನಗೊಂಡು ಗುರು ಒಡನಾಟ ಏನ್ ಮಾಡ್ತದಂತಂದ್ರೆ ಉತ್ತಮವನ್ನಾಗಿ ಮಾಡ್ತದ, ಮುಕ್ತನನ್ನಾಗಿ ಮಾಡ್ತದೆ ಅನ್ನೋದಕ್ಕೇನೆ ಅವಿರ್ತವಾಗಿರ್ತಕ್ಕಂಥದ್ದು. ಎಲ್ಲ ಈ ಒಂದಿಷ್ಟು ಒಡನಾಟ ಏನ್ ಮಾಡ್ತದಂದ್ರೆ, ನಮ್ಮ ದಯಾನಂದ ಅಪ್ಪವ್ರು ಹೇಳಿದ್ರಲ್ಲ ಏನಂತ, ಒಂದು ಬಣಪುರದ ರುದ್ರಮುನಿ ಶಿವಾಚಾರ್ಯರ ಕೈಯಾಗ 9 ಮಂದಿ ಅವಿರ್ತವಾಗಿರ್ತಕ್ಕಂಥದ್ರೊಳಗೆ ಗದಗಿನ ಶಿವಾನಂದ ಅಪ್ಪ ಅವರು ಒಬ್ರು, ಮತ್ತೆ ನಮ್ಮ ಪುಣ್ಯಾರಣ್ಯ ಪತ್ರಿವಣ ಮಠದವರು ಒಬ್ರು, ಗುಡಿಸಾಗರ ಸಾಧು ಸಿದ್ಧ ಶಿವಯೋಗಿಗಳು ಒಬ್ರು, ಅಂತ 9 ಮಂದಿ. ಮಾಡಲಗಿರಿ ಶಿವಪ್ಪ ಇಡೋರು, ಬಿಚ್ ಸಿಂಗ, ಚನ್ನಮ್ಮಾಜಿ, ಒಟ್ಟಾರೆ 9 ಮಂದಿ ಹೆಂಗಿದ್ರು ಅಂತಂದ್ರೆ ಅವಿರ್ತವಾಗಿರ್ತಕ್ಕಂಥ ವೇದಾಂತದ ಡಿಮವನ್ನ ಬಾರಿಸ್ತಕ್ಕಂಥದ್ದು 9 ಹುಲಿ ತಯಾರಾಗ್ಯಾರಂತಂದ್ರೆ ಅಂತ ಶಾಂತರೊಡನಾಡಿದ ಮ್ಯಾಲೇನೆ ಅವಿರ್ತವಾದಂತ ಮನುಕುಲಕ್ಕೆ ಉದ್ಧರಿಸುವಂತ ಅವಿರ್ತವಾದ ಗುರು ಪರಂಪರೆ ಬೆಳೀತು ಅನ್ನುವಂತಹದ್ದು. ಅಂತ ಪರಂಪರೆಯೊಳಗೆ ಬೆಳೆದಿರ್ತಕ್ಕಂಥ ಈ ಒಂದು ಶಿವಾನಂದ ಜಗದ್ಗುರು ಶಿವಾನಂದ ಅಪ್ಪನ ಪರಂಪರೆ ಅವಾರ್ತಕವಾಗಿ ಪತ್ರಿವಣ ಮಠ ಬೇರೆ ಅಲ್ಲ, ಶಿವಾನಂದ ಅಜ್ಜನ ಮಠ ಬೇರೆ ಅಲ್ಲ. ಎರಡು ಅವಿರ್ತವಾದಂತ 2 ಕಣ್ಣು ಅನ್ನುವಂಥದಕ್ಕೆ 2 ಮಾತಿಲ್ಲ ಅಂತ ಹೇಳ್ತಾ, ಅವಿತಕವಾಗಿ ಬಹಳ ಚಂದ ಮಠ ನಿರ್ಮಾಣ ಆಗೈತಿ. ಮಠ ನಮ್ಮ ನೈತಿಕ ಮಟ್ಟವನ್ನ ಹೆಚ್ಚಿಸುವಂತ ಹಿರಿವಾತ್ಮಕವಾದಂತ ನಿಲುವು ಇರ್ತದೆ ಎನ್ನುವಂತಹದ್ದು, ಮುಕ್ತನನ್ನಾಗಿ ಮಾಡ್ತಕ್ಕಂಥದ್ದು ಮಠಮಾನ್ಯದ ಕಾರ್ಯ, ಆಶ್ರಮದ ಕಾರ್ಯ ಅನ್ನುವಂಥದ್ದು. ಆಶ್ರಮ, ಆ ಮಠ ಎಲ್ಲವೂ ಕೂಡ ಸಾರ್ಥಕವಾಗಿ ಮನುಕುಲಕ್ಕೇನೆ ಒಳ್ಳೇದಾಗ್ಲಿಕ್ಕೇನೆ ಇವು ಇರ್ತಕವಾದಂತ ಕಾರ್ಯ ಅಂತ ಹೇಳ್ತಾ ನನ್ನ ಮಾತಿ ಗುರಾನ್ ನಡ್ತೀನಿ. ಶೋಭಿತ ಪೂಜ್ಯರಿಗೆ ಅನಂತ ವಂದನೆಗಳು. ಪೂಜ್ಯ ಅಪ್ಪಾಜಿ ಅವರಿಗೆ ಶ್ರೀಮಠದ ಪರವಾಗಿ ಚತುರ್ಪಾದ ಮಹಾಸ್ವಾಮೀಜಿ ಅವರಿಗೆ ಭಕ್ತಿ ಕಾಣಿಕೆ ಸಮರ್ಪಣೆ ಮಾಡಬೇಕಾಗಿ ಹೋಗುತ್ತೆ. मला पडतो विचारंदप्ಪ
ಬಿಡಿಸಾಳಪ್ಪ ಬರೇ ಬರ. ಇನ್ನು ಮುಂದೆ ಹುಬ್ಬಳ್ಳಿಯ ಸಚ್ಚಿದಾನಂದ ಮಹಾಸ್ವಾಮೀಜಿಯವರು ತಮ್ಮ ಹಿತೋಪದೇಶವನ್ನು ಹಿತಮಿತವಾಗಿ ದ್ವಿಪಡಿಸಬೇಕಂತ ಶ್ರೀಚರಣದಲ್ಲಿ ಪ್ರಾರ್ಥನೆ. ಶಾಂತರೊಡನಾಡು, ಶಾಂತರೊಡನಾಡು, ನಮ್ಮ ಮೇಲೆ ಕರುಣೆ ಇರಲಿ. ಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಸೋಯಂ ಸಿದ್ಧಂ ಶರಣು ಗುರುಕುಲ ಬಾಣು, ಶರಣು ನತ ಸುರದೇನು, ಶರಣು ನಿಮಗಾನು ಪರನಲ್ಲವಿನ್ನೇನು, ಶರಣು ಮಿಗಿ ಶರಣು ಗುರುವ. ಪ್ರಾತಸ್ಮರಣೀಯ ಗುರುಶಂಭುಲಿಂಗನ ಸ್ವರೂಪಿಗಳಾದ ಶ್ರೀಗಳವರ ಶ್ರೀಚರಣ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಜಗದ್ಗುರು ಶಿವಾನಂದಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂತ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವಾವತಾರಿ ಶಿವಾನಂದ ಭಾರತೀಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂತ ಸದ್ಗುರು ಅಭಿನವ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಸಭೆಯಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಅನುಭಾವಿಗಳಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ನಿಜಗುಣಪ್ಪಂಗಳವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಮ್ಮ ದಯಾನಂದಪ್ಪಂಗಳವರ ಚರಣಗಳಿಗೆ ಅನೇಕ ನಮನವನ್ನು ಸಮರ್ಪಿಸಿ ಬ್ರಹ್ಮ ವೇದಿಕೆ ಉಪಸ್ಥಿತರಾದ ಸರ್ವ ಪೂಜ್ಯರ ಮಾತಾಜಿಯವರ ಚರಣಗಳಿಗೆ ಅನೇಕ ನಮನವನ್ನು ಸಮರ್ಪಿಸಿ ಕಲಾ ಬಳಗದವರಿಗೂ ಅನೇಕ ಧನ್ಯವಾದವನ್ನು ಹೇಳಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವ ಸಾಕ್ಷಿಕನಾಗಿ ಬೆಳಗುವಂತ ಶಂಭುಲಿಂಗನಿಗೂ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಗಳೇ, ಚಿಂತನೆಗಾಗಿಟ್ಟುಕೊಂಡ ವಿಷಯವು ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಕಾಣ್ಯ ಸ್ಥಳದ ಸೂತ್ರದಲ್ಲಿ ಇದ್ದಂತ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗಿರುತ್ತೆ. ಅದು ಯಾವುದು ವಿಚಾರ ಅಂದ್ರೆ ಶಾಂತರ ಒಡನಾಡು. ಬಹಳ ಸುಂದರವಾಗಿ ಶಾಂತರು ಅಂದ್ರೆ ಯಾರು ಅಂದ್ರೆ ಜೀವನ್ಮುಕ್ತರು, ಜ್ಞಾನಿಗಳು, ಸ್ಥಿತಪ್ರಜ್ಞರು. ಅವ್ರು ಹೆಂಗಿರ್ತಾರಪ್ಪ ಅಂತ ಕೇಳಿದ್ರೆ ನಿಜಗುಣರು ಒಂದು ಮಾತು ಸುಂದರವಾಗಿ ಹೇಳ್ತಾರೆ. ಅರಿಯದ ಮೂಡನ ಪರಿಯೊಳಿರ್ಪನು ನಿಜವರಿದ ಮಹಾಪುರುಷ, ತನ್ನ ಗುರುವು ತೋರದೆ ಎಲ್ಲರಳು ಉಂಡುಟ್ಟು ಸಂಚರಿಪನು. ಬಹಳ ಸುಂದರವಾಗಿರ್ತಾರ ಮಹಾತ್ಮ. ಅರಿಯದ ಮೂಡನ
ನಿಟ್ಟುಸದ ಸ್ಥಿತಿ ಇರ್ತಾರ. ನಿಜವನ್ನರಿದ ಮಹಾಪುರುಷ. ಮತ್ತೆ ಹೆಂಗಿರ್ತಾರಪ್ಪ ಅಂದ್ರೆ ಎಲ್ಲರ ಉಂಡುಟ್ಟು ಸಂಚರಿಪನು. ಅದನ್ನ ನಿಜಗೊಂಡ್ರು ಅಂದ್ರೆ ಹೇಳ್ತಾರ, ಬಂದುದನು ಅಹುದು ಅಲ್ಲೆಂಬುವನಲ್ಲ, ಮುಂದ ನೊಂದಂ ಬಯಸುವನಲ್ಲ, ಕಳೆದುದನಂದಂ ನೆನೆಯುವನಲ್ಲ, ಮಣಮುಂತಂ ಅವನಿಗೆಲ್ಲ, ಕರ್ಮಿಗಳಳು ಕರ್ಮಿಗಳಂತೆ, ಯೋಗಿಗಳಳು ಯೋಗಿಗಳಂತೆ, ಭೋಗಿಗಳಳು ಭೋಗಿಗಳಂತೆ, ಅವರಿಗವರಂತೆ ತಾ ಮಾತ್ರ ಉಪಹಿತ ಮಣಿಯಂತೆ ಅಂತ ಬಹಳ ಸುಂದರವಾಗಿ ಶಾಂತರು ಸತ್ಪುರುಷರು ದೊರಕುವುದು ಬಹಳ ಕಠಿಣ. ಅದನ್ನೇ ಇನ್ನೊಂದು ಕಡೆ ಜ್ಞಾನಿ ತ್ರೈಲೋಕ್ಯ ಸುದುರ್ಲಭಂ, ಜ್ಞಾನಿಗಳು ಶಾಂತರು ಸಿಗುವುದು ಬಹಳ ದುರ್ಲಭ ಅಂತ. ಆ ಜ್ಞಾನಿಗಳ ಶಾಂತರ ಸಹವಾಸವನ್ನು ಮಾಡು, ಶಾಂತರ ಒಡನಾಡು. ಹೌದ್ರಿ, ಅವರ ಕೂಡ ಒಡನಾಡುವುದರಿಂದ ಏನು ನಮಗ ಪ್ರಯೋಜನ ಅಂತ ಕೇಳಿದ್ರೆ, ನಾವು ಮಾಡಿದ ಪಾಪವಾಗಲಿ ಪುಣ್ಯವಾಗಲಿ ಎಲ್ಲವೂ ಇರ್ತೈತಿ. ಪಾಪ ಪುಣ್ಯಗಳ ವಾಸನಾ ಸಂಸ್ಕಾರ ಹೇಗಿರ್ತೈತ್ರಿ? ನಮ್ಮ ಮನಸ್ಸಿನೊಳಗ ಅಥವಾ ನಮ್ಮ ಬುದ್ಧಿ ಒಳಗಿರ್ತೈತಿ. ಮನಸ್ಸು ಹೊಲಸಾದ್ರ, ಬುದ್ಧಿ ಮಲಿನವಾದ್ರ ಎದರಿಂದ ನಾವು ಕಳ್ಕೋಬೇಕು? ಹೊರಗಿನ ಶರೀರವು ಹೊಲಸಾದ್ರ ಸ್ನಾನವನ್ನು ಮಾಡಿ ಸಾಬೂನು ಹಚ್ಚಿ ಮಾಡ್ಕೊಂತೀವಿ. ಮನಸ್ಸು ಬುದ್ಧಿ ಹೊಲಸಾದ್ರ ಎಲ್ಲಿ ನಾವು ಕಳ್ಕೋಬೇಕು ಮಲಿನವನ್ನು ಅಂತ ಕೇಳಿದ್ರೆ, ಸತ್ಪುರುಷರ ಸಹವಾಸವನ್ನು ಮಾಡು. ಅದನ್ನೇ ಶ್ರೀಮನ್ನಿಜೋಣಿಗರು ಮತಿಗೆ ಮಂಗಲ ಈವುದು ಆವುದು ಉತ್ತಮ ಸಂಘ. ಉತ್ತಮರು ಅಂದ್ರ ಈ ಶಾಂತರೇ ಉತ್ತಮರು, ಅವರ ಸಂಘವನ್ನು ಮಾಡು ಅಂತ ಬಹಳ ಸುಂದರವಾಗಿ ಸುಭಾಷಿತ ಕವಿ ಒಂದು ಮಾತು ಹೇಳ್ತಾನ. ತ್ಯಜತ್ಯುರ್ಚನ ಸಂಸರ್ಗಂ ಭಜ ಸಾಧು ಸಮಾಗಮ ಕುರು ಪುಣ್ಯೋ ಅಹೋರಾತ್ರಿ ಸ್ಮರೆ ನಿತ್ಯ ಅನಿತ್ಯತಾ. ಜಗದ್ದುರ್ಜನ ಸಂಸರ್ಗಂ, ದುರ್ಜರ ಸಂಸರ್ಗವನ್ನು ತ್ಯಾಗ ಮಾಡು. ಭಜ ಸಾಧು ಸಮಾಗಮ, ಸಾಧು ಸತ್ಪುರುಷರ ಶಾಂತರ ಸಹವಾಸವನ್ನು ಮಾಡು. ಅವರ ಸಹವಾಸವನ್ನು ಮಾಡುವುದರಿಂದ ನಿನ್ನ ಮನಸ್ಸಿನಲ್ಲಿರತಕ್ಕಂತ ಪಾಪ ಎಲ್ಲವೂ ನಿವೃತ್ತಿಯಾಗಿ ಮನಸ್ಸು ಪರಿಶುದ್ಧವಾಗುತ್ತದೆ. ಪರಿಶುದ್ಧವಾದ ಮನಸ್ಸಿನ ಗತಿ ಅದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ಯಾರ. ಬಹಳ ಮಾರ್ಮಿಕವಾಗಿ ಮೊದಲ ದಯಾನಪ್ಪನವ್ರೆ ಹಿತಾಮಿತ ಎರಡ ಇರ್ಬೇಕ್ರಿ ಅಂದ್ರೆ, ಯಾಕಂದ್ರೆ ನಮ್ ಕೈಯಾಗ ಒಂದ್ ಸ್ವಲ್ಪ ಮೈ ಕೊಟ್ರ ಹೆಚ್ಚಕ್ಕ ದಯಾಮಕದ ಬರ್ತಿದ್ದ ಅವ್ರಿಗೆ. ಇರ್ಲಿ, ಬಹಳ ಸುಂದರಗಿ ನಿಜಗುಣಪ್ಪಗಳು ಅನುಭಾವಿಗಳು, ಅವ್ರು ನೋಡಿ ಸಾಧಕರ ಕಲಿಬೇಕು. ಸಾಧಕರು ಅಂತ ನಮ್ಮ ಅಭಿನವ ಶಿವಪುತ್ರಪ್ಪನವರು, ನಮ್ಮ ಶಿವಾನಂದ ಭಾರತೀಯ ಪುಣನಲ್ಲಿ ಮಾಡ್ತಾರ. ನಮಗ ಅಪ್ಪವ್ರು ಹೋಗ್ಲಲ್ಲ. ನಮ್ಮ ಪರಂಪರೆಯಲ್ಲಿ ವಿದ್ಯಾನಂದ ಅಪ್ಪಂಗಳವರು ಮತ್ತ ನಮ್ಮ ಈ ಸಿಗಸಿಗಿನ ಸಂಪ್ರದಾಯದಲ್ಲಿ ನಿಜಗುಣಪ್ಪನವರು ಅವರ ಇರುವಿಕೆಯನ್ನು ಮೊದಲು ನೋಡ್ಬೇಕು ಅಂತ ಪುಣ ಹೇಳ್ತಿದ್ರು. ಅಂತ ನಿಜಗುಣಪ್ಪಗಳು ನಮ್ಮ ದಯಾನಂದಪ್ಪಗಳು ಬರ್ಬೇಕ್ರಿ ಕಾರ್ಯಕ್ರಮ ಆದ್ರ ಅಪ್ಪ ಅವ್ರ ಅವಶ್ಯವಾಗಿ ಬರ್ತೇನ್ರಿ ಅಂತಿದೆ. ಯಾಕ ಮಹಾತ್ಮರ ದರ್ಶನ, ಸಾಧು ದರ್ಶನಂ ಪುಣ್ಯಂ ತೀರ್ಥಭೂತಾದಿ ಸಾಧವ ತೀರ್ಥಂ ಫಲತಿ ಕಾಲೇನ ಸತ್ಯ ಸಾಧು ಸಮಾಗಮ ಅಂತ ನೀತಿವಾಕ್ಯ ಐತಿ. ಅಂತ ಪೂಜ್ಯರ ಮಾತುಗಳನ್ನು ಕೇಳಿ ನಮ್ಮ ಜನ್ಮ ಸಾರ್ಥಕತೆ ಆಗತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರನ್ನು ಜಗದ್ಗುರು ಸಿದ್ಧಾರೂಢರು ಶಿವಾನಂದಪ್ಪಂಗಳವರು ಎಲ್ಲರಿಗೂ ಕೊಟ್ಟು ಕಾಪಾಡಿ ಅಂತ ನನ್ನ ವಾಣಿಗೆ ವಿರಾಮ. ಪೂಜ್ಯ ಅಪ್ಪಾಜಿಯವರಿಗೆ ಅನಂತ ವಂದನೆಗಳು. ಇದರ ಮುಂದೆ ಮೇಘನಾಳದ ಜಗದ್ಗುರು ಸಿದ್ಧಾರೂಢ ಮಠದ ಒಡೆಯರಾದಂತ ಪೂಜ್ಯಪಾದ ಸದ್ಗುರು ಅದ್ವೈತಾನಂದ ಭಾರತೀಯ ಮಹಾಸ್ವಾಮೀಜಿಯವರು ಕೂಡ ಮಿತವಾಗಿ ತಮ್ಮ ಆಶೀರ್ವಚನ ದಯಪಾಲಿಸಬೇಕಾಗಿ ವಿನಂತಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್
ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಾತಸ್ಮರಣೀಯರು, ಎನ್ನ ಆರಾಧ್ಯ ಗುರುದೇವರು, ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನ ಅಲಂಕರಿಸಿರುವ ಪಂಚಮಠಾಧೀಶರು, ಸಂಚಿತಾದಿ ಕರ್ಮ ನಿವಾರಕರು, ನಡೆದಾಡುವ ಮಾತನಾಡುವ ದೇವರು, ಸಂಚಾರಿ ಸಂತ ಭಕ್ತರ ಭಗವಂತ, ನಿರಾಭಾರಿ ದೇಶಕ್ಕೋತ್ತಮ ಜಗದ್ಗುರು ಅಪ್ಪಾಜಿಯವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧೋಡಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ವಂದಿಸಿ, ಹಾಗೂ ಜಗದ್ವಂದ್ಯ ಜಗತ್ಪೂಜ್ಯ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಶಿವಾನಂದಪ್ಪಂಗಳವರ ಹಾಗೂ ಸದಾಶಿವಾನಂದಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ, ಬ್ರಹ್ಮಲೀನ ಬ್ರಹ್ಮೈಕ್ಯ ಸದ್ಗುರು ರೇವಣ ಸಿದ್ದೇಶ್ವರ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೂ ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ, ಈ ದೇವಸಭೆಯ ಪಾವನ ಸಾನ್ನಿಧ್ಯ ಸ್ಥಾನವನ್ನ ಅಲಂಕರಿಸಿರುವ ಶಾಂತ ಮೂರ್ತಿಗಳಾದ ಗದುಗಿನ ಜಗದ್ಗುರು ಶಿವಾನಂದ ಮಠದ ಜಗದ್ಗುರುಗಳಾಗಿರತಕ್ಕಂತ ಅಭಿನವ ಶಿವಾನಂದಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೂ ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ, ಈ ಶ್ರೀಮಠದ ಒಡೆಯರು, ಜ್ಞಾನ ವೃದ್ಧರು, ವಯೋವೃದ್ಧರು, ಅನುಭವಿಗಳು ಆಗಿರ್ತಕ್ಕಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ನಿಜಗುಣಾನಂದಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನ ಸಮರ್ಪಿಸಿ, ಈ ಶ್ರೀಮಠದ ಉತ್ತರಾಧಿಕಾರಿಗಳು, ಆತ್ಮೀಯ ಸ್ನೇಹಿತರು ಹಾಗೂ ಒಳ್ಳೆಯ ವಿದ್ವಾನ್ ಮನಿಗಳು ಆಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀ ಚರಣಾರವಿಂದಗಳಿಗೂ ಅನಂತ ನಮನಗಳನ್ನ ಸಮರ್ಪಿಸಿ, ಈ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತ ಅವರಿವರೆನ್ನದೆ ಸಕಲ ಪರಮ ಪೂಜ್ಯರಿಗೂ ಹಾಗೂ ಮಾತಾಜಿಯವರಿಗೂ ಅನಂತ ಅನಂತ ನಮನಗಳನ್ನ ಸಮರ್ಪಿಸಿ, ಪುಣ್ಯಾತ್ಮರೇ, ಯಾವ ಈ ಒಂದು ಶಿವಾನಂದ ಬ್ರಹ್ಮ ವಿದ್ಯಾಶ್ರಮದ ಒಂದು ನೂತನ ಕಟ್ಟಡದ ಉದ್ಘಾಟನೆ ಇಂಚಲದ ಅಪ್ಪಂಗಳವರ ಹಾಗೂ ಗದುಗಿನ ಜಗದ್ಗುರು ಅಪ್ಪಂಗಳವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇವತ್ತಿನ ಚಿಂತನಕ್ಕಾಗಿ ಇಟ್ಟುಕೊಂಡಿರತಕ್ಕಂತ ವಿಷಯ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರತಕ್ಕಂತ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಪ್ರಥಮ ಪದ್ಯದ ಒಂದು ಚರಣವನ್ನ ಪೂರ್ವದ ಪೂಜ್ಯರು ಉಪದೇಶಾಮೃತವನ್ನ ಮಾಡ್ತಾ ಬಂದಿದ್ದಾರೆ. ಶಾಂತರೊಡನಾಡು, ಶಾಂತರೊಡನಾಡು. ನಾವ ಯಾರ ಜೊತೆ ಒಡನಾಡಬೇಕು ಅಂತಂದ್ರ ಶಾಂತರ ಜೊತೆ ಒಡನಾಡು ಅಂತ ಹೇಳು. ಪೂರ್ವದ ಪೂಜ್ಯರು ಹೇಳ್ರು ಶಾಂತರು ಅಂದ್ರ ಯಾರು ಅಂತ ಹೇಳಿದ್ರು. ಶಾಂತರು ಅಂತಾರ ಮಹಾತ್ಮರು, ಜ್ಞಾನಿಗಳು, ಅವಧೂತರು, ಮಹಾಪುರುಷರು. ಅಂತ ಮಹಾಪುರುಷರ ಸಂಘವನ್ನ ನೀನು ಮಾಡು, ಜ್ಞಾನಿಗಳ ಸಂಘವನ್ನ ಮಾಡು, ಶರಣರ ಸಂಘವನ್ನ ಮಾಡು. ಅಂತ ಜ್ಞಾನಿಗಳ ಜೊತೆ ಒಡನಾಟವನ್ನ ಮಾಡೋದ್ರಿಂದ ಏನಾಗ್ತದ ಅಂತಾರ, ಜ್ಞಾನಿಗಳ ಏನ್ ಮಾಡ್ತಾರೋ ಅಂತಾರ ನಮ್ಮನ್ನು ಕೂಡ ತಮ್ಮಂತೆ ಮಾಡಿಕೊಳ್ತಾ ಇದ್ದಾರೆ. ಒಬ್ಬ ಸುಭಾಷಿತಕಾರ ಹೇಳ್ತಾ ಇದ್ದಾನೆ, ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಕಲ್ಪತರುಸ್ತತಃ ಪಾಪಂ ಚ ತಾಪಂ ಚ ದೈನ್ಯಂ ಚ ಹಂತಿ ಸಂತೋ ಮಹಾಶಯ ಅಂತ ಹೇಳ್ತಾರ. ಮಹಾಶಯ ಮಹಾತ್ಮರ ಏನ್ ಮಾಡ್ತಾರೆ ಅಂತ ಕೇಳಿದಾರಿ ಸುಭಾಷಿತಕಾರ ಹೇಳ್ತಾರ, ಗಂಗಾ ಪಾಪಂ. ಗಂಗಾ ಏನ ಮಾಡ್ತಾಳ್ರಿ ಅಂತಾರ, ನಾವು ಶ್ರೀಶೈಲಕ್ಕೆ ಹೋಗ್ತೇವ್, ಶ್ರೀಶೈಲಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಬರ್ತೀವ್. ಕಾಶಿಗೆ ಹೋಗ್ತೇವ್, ಕಾಶಿಯಲ್ಲಿ ಕೂಡ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡ್ತೇವ್.
ಇನ್ನು ಅನೇಕ ನದಿಗಳಿಗೆ ತೀರ್ಥಗಳಿಗೆ ಹೋಗ್ತೀವಿ. ಆ ಎಲ್ಲ ಏನ್ ಮಾಡ್ತಾವ್ರಿ ಅದಕ್ಕೆ ಇದಾರ, ಆ ನದಿಗಳಿಗೆ ಏನ್ ಮಾಡ್ತಾವ ಅಂತಾರ, ನಾವು ಮಾಡಿರ್ತಕ್ಕಂತ ಪಾಪವನ್ನ ಮಾತ್ರ ಕಳೀತಾ ಇದಾವ. ಅದಕ್ಕೆ ಹೇಳೋರು ಗಂಗಾ ಪಾಪಂ ಶಶಿ ತಾಪಂ. ಶಶಿ ಚಂದ್ರ ಏನ್ ಮಾಡ್ತಾನ್ರಿ ಅದಕ್ಕೆ ಇದಾರ, ನಮ್ಮ ತಾಪವನ್ನ ಮಾತ್ರ ಕಳೀತಾ ಇದ್ದಾನ, ನಮ್ ತಾಪ ಕಳೀತಾ ಇದ್ದಾನ. ಅದಕ್ಕ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪ ತರುಸ್ತತಃ. ಕಲ್ಪ ವೃಕ್ಷ ಏನ್ ಮಾಡ್ತದ್ರಿ ಅದಕ್ಕೆ ಇದ್ದಾರ, ಕಲ್ಪ ವೃಕ್ಷ ನಮ್ಮ ಬಡತನ ಮಾತ್ರ ದೂರ ಮಾಡ್ತದ. ಅದ ನಮ್ಮ ಬಡತನವನ್ನ ಆ ಕಲ್ಪ ವೃಕ್ಷ ಗಿಡದ ಬಡ್ಡ್ಯಾಗ ಕೂತ ನೀವ್ ಏನ ಸಂಕಲ್ಪ ಮಾಡ್ತೀರಿ ಅದನ್ನ ಕೊಡ್ತದ. ಅದ ನಮ್ಮ ಬಡತನವನ್ನ ದೂರ ಮಾಡ್ತದ. ಆದ್ರೆ ಇಲ್ಲಿ ಸುಭಾಷಿತಕಾರ ಹೇಳ್ತಾ ಇದ್ದಾನೆ, ಇವು ಒಂದೊಂದ ಕಾರ್ಯವನ್ನ ಮಾಡ್ತಾ ಇದಾವ. ಆದ್ರ ಮಹಾಪುರುಷರ ಒಡನಾಟ, ಮಹಾಪುರುಷರ ಸಂಘ, ಜ್ಞಾನಿಗಳು ಏನ್ ಮಾಡ್ತಾರ್ರಿ ಅಂತ ಇದಾರ, ಪಾಪಂಚ ತಾಪಂಚ ದೈನ್ಯಂಚ ಹಂತಿ ಸಂತೋ ಮಹಾಶಯ. ಈ ಮೂರನ್ನು ನಾಶ ಮಾಡ್ತಾರ ಅವ್ರು. ಯಾವ್ರಿ ಅದಕ್ಕೆ ಇದಾರ, ಅವ್ರು ಹೇಳ್ರು ಪಾಪಂಚ. ನಮ್ಮ ಪಾಪವನ್ನು ಕಳಿತಕ್ಕಂತ ಸಾಮರ್ಥ್ಯ ಯಾರ ಹತ್ತಿರ ಅದಾರಿ ಅಂತಾರ, ಜ್ಞಾನಿಗಳ ಹತ್ತಿರ ಅದ, ಮಹಾತ್ಮರ ಹತ್ತಿರ ಅದ. ನಮ್ಮ ಪಾಪವನ್ನು ಕೂಡ ಅವ್ರು ಏನ್ ಮಾಡ್ರು ಅದಕ್ಕೆ ಇದಾರ. ಎಂತ ನೀವೆಲ್ಲ ಕಥೆ ಕೇಳಿದಿರಿ. ಯಾವ ವಾಲ್ಮೀಕಿ ಮಹಾನ್ ಪಾಪಿ ಅವನ ಪಾಪ ಎಲ್ಲ ಯಾರ ಸಂಘದಿಂದ, ಯಾರ ದರ್ಶನದಿಂದ ನಿವೃತ್ತಿ ಆಯಿತು ಅಂತಾರ, ಒಬ್ಬ ನಾರದ ಮಹರ್ಷಿಗಳ ಸಂಘದಿಂದ ಮಹಾಪಾಪಿನೂ ಕೂಡ ಏನಾದ್ರಿ ಅಂತಾರ, ಒಬ್ಬ ತತ್ವಜ್ಞಾನಿ ಅಡ್ಡ ಅಲ್ಲ, ಒಬ್ಬ ಕವಿ ಆದ. ರಾಮ ಹುಟ್ಟಿದಿಲ್ಲ, ರಾಮ ಹುಟ್ಟಕ್ಕಿಂತ ರಾಮ ಪೂರ್ವದಲ್ಲಿ ರಾಮಾಯಣವನ್ನ ಬರದ, ರಾಮನ ಜನ್ಮ ಕುಂಡಲಿಯನ್ನೇ ಬರದ ಅಂತ ಮಹಾಪಾಪಿ ಕೂಡ ಏನಾದ ಅದಕ್ಕೆ ಇದಾರ, ಒಬ್ಬ ಮಹರ್ಷಿ ಆದ. ಅದಕ್ಕ ಪಾಪಂಚ ತಾಪಂಚ. ಎಂತ ನಮ್ಮ ತಾಪಗಳ ಯಾಕ್ರಿ ಅಂತಾರ, ಸಂಸಾರದಾಗ ಒಂದ ತಾಪನ್ನ ನಿಜಗೊಂಡು ಹೇಳ್ತಾರ, ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು, ಹಸವು ತೃಷಗಳ ಬಾಧೆ, ವ್ಯಸನ ವೇಳರ ಬಾಧೆ. ಕೊನೆಗೆ ಹೋಗಿ ಹೇಳ್ರಿ ಅವ್ರು, 100,000 ಕೋಟಿ ಉಂಟು ಶಂಕರ. ಅದಕ್ ಒಂದಲ್ಲ ಎರಡಲ್ಲ ಅನೇಕ ತಾಪಗಳದಾವ ಸಂಸಾರದಾಗ. ಯಾಕ್ರಿ ಅಂತಾರ, ತಾಪದಲ್ಲಿ ಸಂಸಾರ ಕೂಪದಲ್ಲಿ ಬಿದ್ದವರ ಆಪತ್ತು ಅಳಿದು ಪರಮೊಡಲು ಗುರುಪಾದ ಸೋಪಾನ ಕಾನ ಸರ್ವಜ್ಞ ಅಂತ ಹೇಳಿದಂಗ ನಮ್ಗೆಲ್ಲ ತಾಪಗಳನ್ನ ಕಳೀತಾ ಇದ್ದಾರೆ. ಇನ್ ಏನ್ರಿ ಅಂತಾರ, ಪಾಪಂಚ ತಾಪಂಚ ದೈನ್ಯಂಚ. ದೈನ್ಯ ಅಂದ್ರ ಬಡತನ, ಅನೇಕ ದುಃಖ. ಆ ಬಡತನವನ್ನು ಸದ್ಗುರುನಾಥ ಮಹಾತ್ಮರಿಗೆ ಏನ್ ಮಾಡ್ತಾರೋ ಅಂತಾರ, ಕಳಿತಾರ ಪುಣ್ಯಾತ್ಮರ್ಯ. ಹಂಗೆ ಅವ್ ಒಂದೊಂದ ನಿವೃತ್ತಿ ಮಾಡ, ಎಲ್ಲವನ್ನೂ ನಿವೃತ್ತಿ ಮಾಡತಕ್ಕಂತ ಸಾಮರ್ಥ್ಯ ಆ ಸದ್ಗುರು ಪರಮಾತ್ಮನ ಹತ್ತಿರ, ಆ ಜ್ಞಾನಿಗಳ ಹತ್ತಿರ ಅದ. ಅದಕ್ಕೆ ನೀ ಯಾರ ಜೊತೆ ಒಡನಾಡು ಅಂತಾರ, ಅವ್ರಿಗೆ ಅಂತಾರು ಶಾಂತರು, ಶರಣರು, ಮಹಾತ್ಮರು, ಜ್ಞಾನಿಗಳಂತೇಳಿ. ಅದಕ್ಕೆ ಏನು ಅದಕ್ಕೆ ಇದಾರ, ಅಂತವರ ಸಂಘವನ್ನ ನಾವು ನೀವು ಮಾಡೋಣ. ನಮ್ಮ ದಯಾನಂದ ಅಪ್ಪುಗಳ ಬಗ್ಗೆ ಹೇಳ್ಬೇಕು ಅಂತಾರ, ನಾವು ಅವರು ಗೆಳೆಯರ, ಚಡ್ಡಿ ದೋಸ್ತರು ಅಂತಾರಲ್ಲ. ಯಾಕ್ರಿ ಅಂತಾರ, ಅವರು ನಾವು ನಮ್ಮ ಮುಕ್ತಾನಂದ ಸ್ವಾಮಿಗಳು, ನಮ್ಮ ಬಾಳ ಜನ ಇದ್ದೀವಿ. ನಾವೆಲ್ಲ ಬೆಂಗಳೂರಲ್ಲಿ ಇದ್ದೀವಿ. ನಾವೆಲ್ಲ ಬೆಂಗಳೂರಲ್ಲಿದ್ದ ಸಂಸ್ಕೃತ ಅಧ್ಯಯನವನ್ನ ಮಾಡಿದೆವು. ಬಹಳ ನಮ್ಮ ಮ್ಯಾಗ ಅಷ್ಟ ಜೀವ. ಅವ್ರು ಜೀವ ಅಂದ್ರ ಪ್ರೇಮ ಅಂತ. ಅದಕ್ಕೆ ನನಗೆ ತಮ್ಮ ಅಂತಾರ ಅವ್ರು. ನಾನು ಅಣ್ಣ ಅಂತನೂ ಅವ್ರು ತಮ್ಮ ಅಂತಾರ ನನಗೆ. ಇಷ್ಟೊಂದು ಅವರು ಆ ಕಟ್ಟಡವನ್ನ, ದೊಡ್ಡಪ್ಪ ಅವ್ರದಲ್ಲ ನಿಜಗುಣಪ್ಪ ಅವ್ರು, ನೀ ಏನ್ ಮಾಡ್ತಿ ಮಾಡಪ್ಪ ಅಂತೇಳಿ ಅವ್ರ ಮ್ಯಾಗ ಬರೀ ಸುಮ್ ಕೂತಾರ ಅವ್ರು. ಯಾಕ್ರಿ ಅಂತಾರ, ಒಳ್ಳೆ ಶಿಷ್ಯ ಸಿಗೋದು ಅಷ್ಟ ಕಷ್ಟ ಅದ. ಅದೇನೋ ಅಂತಲ್ಲ, ಶಿಷ್ಯ ಮೇಲೆ ಕೋಯಿನ ಏಕ್ ಅಂದಂಗ ಅಂತ ಒಳ್ಳೆಯ ಶಿಷ್ಯರು ನಮ್ ನಿಜಗುಣಂದಪ್ಪ ಅವ್ರಿಗೆ ನಮ್ ದಯಾನಂದಪ್ಪಗಳು ಸಿಕ್ಕಾರು ಅಂತ. ನಮ್ ದಯಾನಂದಪ್ಪಗಳು ಎಲ್ಲ ಮಹಾತ್ಮರ, ಅದ್ರಾಗ ನಮ್ಮ ದೊಡ್ಡಪ್ಪ ಅವ್ರು, ನಮ್ ಇಂಚಲಪ್ಪ ಅವ್ರು ಬಹಳ ಪ್ರೇಮ ನಮ್ ದಯಾನಂದಪ್ಪ ಅವ್ರ ಮ್ಯಾಗ. ಎಲ್ಲಾ ಮಹಾತ್ಮರು ಅವ್ರ ಮ್ಯಾಗ ಬಹಳ ಪ್ರೇಮ. ಯಾಕ್ರಿ ಅಂದ್ರೆ ಎಲ್ಲಾ ಗಳಿಸಬಹುದು ಜಗತ್ತಿನ್ಯಾಗ, ಎಲ್ಲಾ ಗಳಿಸಬಹುದು, ಆಸ್ತಿ ಅಂತಸ್ತ ಎಲ್ಲ ಗಳಿಸಬಹುದು. ಆದ್ರ ಮಹಾತ್ಮರ ಪ್ರೇಮವನ್ನ ಗಳಿಸುದು ಬಹಳ ಕಷ್ಟದ. ಹಂಗ ನಮ್ ದಯಾನಂದಪ್ಪಗಳು ಏನ್ ಗಳಿಸ್ಯಾರು ಅವ್ರ ಜೀವನದಾಗತ್ತಂದ್ರ, ಆ ಮಹಾತ್ಮರ ಅಂತ ಎಲ್ಲಾ ದೊಡ್ಡ ಜಗದ್ಗುರುಗಳ ಆ ಪ್ರೇಮವನ್ನ, ಅವರ ಆಶೀರ್ವಾದವನ್ನ ಗಳಿಸಿದ್ದಾರೆ. ಇಷ್ಟೆಲ್ಲ ಜ್ಞಾನಿಗಳು, ಇಷ್ಟೆಲ್ಲ ಮಹಾತ್ಮರು, ಪೂಜ್ಯರು
ಇಷ್ಟೆಲ್ಲಾ ಬರಬೇಕಾಗಿತ್ತು ಅಂತಾರ ನಮ್ಮ ನಿಜಗೊಂದಪ್ಪ ಅವ್ರ ನಮ್ ದಯಾನಂದಪ್ಪಗಳು ಎಲ್ಲಾ ಮಹಾತ್ಮರ ಮ್ಯಾಗ ಬಹಳ ಪ್ರೇಮ, ಅವ್ರ ಪ್ರೀತಿ ಪ್ರೇಮ ಎಲ್ಲಾ ಮಹಾತ್ಮರನ್ನ ಇಲ್ಲಿ ಕರ್ಕೊಂಡು ಬಂದಾರ. ಈ ಸಂದರ್ಭದಲ್ಲಿ ನನಗೆ 2 ಮಾತುಗಳನ್ನ ಮಾತನಾಡ್ಲಿಕ್ಕೆ ನಮ್ ದಯಾನಂದಪ್ಪ ಅವ್ರ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ ದಯಾನಂದಪ್ಪಗಳಿಗೆ ನಿಜವನಪ್ಪ ಅವರಿಗೆ ಅನಂತ ನಮನಗಳನ್ನ ಸಮರ್ಪಿಸಿ ನಾನು ಮಾತಿಗೆ ವಿರಾಮ ಮಾಡುತ್ತೇನೆ. ಹರ ಓಂ ತತ್ಸತ್. ಬೇರೆ ಚೋಟ ಬಾಯಿ ನಾನ್ ಸಣ್ಣ ತಮ್ಮ ಜಗಳ ಮಾಡ್ತಿರ್ತಾರಂಗ ಈಗೇನ ಮತ್ ಹಿಂದಗಡೆ ಕರಿಗೌಡ ಅಂತಾರ. ಮತ್ ಹಿಂದಗಡೆ ಸಹೋದರಿಗೆ ಧನ್ಯವಾದಗಳು. ಇನ್ನು ಮುಂದೆ ಇಂಚಲ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂತ ಪೂಜ್ಯಪಾದ ಸದ್ಗುರು ಪೂರ್ಣಾನಂದ ಭಾರತಿ ಅಪ್ಪಂಗಳವರು 2 ಹಿತನುಡಿಗಳನ್ನು ಭಕ್ತರಿಂದ ಪಡಿಸಬೇಕಾಗಿ ವಿನಂತಿ. ಓಂ ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಿದ್ಯಾ ವಿನಯ ಸಂಪನ್ನಂ ವೇತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ಶಿವಾನಂದ ಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರೇ ಆಗಿರುವ ಜಗದ್ಗುರು ಶಿವಾನಂದ ಮಹಾಸ್ವಾಮೀಜಿಯವರ, ಜಗದ್ಗುರು ಸದಾಶಿವಾನಂದ ಮಹಾಸ್ವಾಮೀಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಬ್ರಹ್ಮಲೀನ ಸದ್ಗುರು ರೇವಣ ಸಿದ್ದೇಶ್ವರ ಅಪ್ಪಂಗಳವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಸುಕ್ಷೇತ್ರ ಹಳಕಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಹಮ್ಮಿಕೊಳ್ಳಲಾಗಿರುವ ಇಂದಿನ ಈ ವೇದಾಂತ ಪರಿಷತ್ತಿನ ಹಾಗೂ ನೂತನ ಮಠದ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿರುವ ಇಂದಿನ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವ ಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಅದೇ ರೀತಿಯಾಗಿ ಇಂದಿನ ಪಾವನಮಯ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಶಿವಾನಂದ ಅಪ್ಪಂಗಳವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಜ್ಞಾನವೃದ್ಧರು, ವಯೋವೃದ್ಧರು ಆಗಿರತಕ್ಕಂತ ನಿಜಗುಣ ಅಪ್ಪಂಗಳವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಆತ್ಮೀಯ ಪೂಜ್ಯರಾಗಿರ್ತಕ್ಕಂಥ ಒಳ್ಳೆ ವಿದ್ವಾನ್ಮಣಿಗಳಾಗಿರ್ತಕ್ಕಂಥ ಉತ್ತಮ ವಾಗ್ಮಿಗಳಾಗಿರ್ತಕ್ಕಂಥ ದಯಾನಂದ ಅಪ್ಪಂಗಳವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಕಲ ಪೂಜ್ಯರಿಗೂ ಅನಂತ ವಂದನೆಗಳನ್ನ ಸಮರ್ಪಿಸುತ್ತಾ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿವರೆಗೂ ಎಲ್ಲ ಪೂಜ್ಯರು ಶ್ರೀಮನ್ ನಿಜಗುಣ ಶಿವಗಳ ಒಂದು ವಾಕ್ಯ ಬಹು ಸುಂದರವಾಗಿ ತಿಳಿಪಡಿಸ್ತಾ ಬಂದ್ರು. ಅದು ಯಾವುದು ಅಂದ್ರ ಶಾಂತರೊಡನಾಡು. ಹೇ ಜೀವನೇ, ನೀ ಏನ್ ಮಾಡು ಅಂದ್ರ ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡು, ಪರಮಾತ್ಮನ ಚರಣಗಳಲ್ಲಿ ಭಕ್ತಿಯನ್ನ ಇಡು ಅಂತ ಹೇಳಿದ್ರು. ಆ ಪರಮಾತ್ಮನ ಸ್ವರೂಪವನ್ನ ತಿಳಿಸ್ಕೊಡೋರು ಯಾರು ಅಂತಂದ್ರ ಶಾಂತರು.
ಶಾಂತರು ಅಂದ್ರೆ ಸತ್ಪುರುಷರು, ಬ್ರಹ್ಮಜ್ಞಾನಿಗಳು. ಅಂತ ಮಹಾಪುರುಷರ ಸಂಘವನ್ನ ಮಾಡ್ಬೇಕು ನಾವು. ಯಾಕಂದ್ರ ನಮ್ಮ ಜೀವನ ರೂಪುಗೊಳ್ಳುವುದು ಯಾವುದ್ರ ಮೇಲೆ ಅಂದ್ರ ಜೈಸಾ ಕರೆ ಸಂಗ್ ವೈಸಾ ಚಡೆ ರಂಗ್ ಅಂತ ಹೇಳ್ಕೊಂಡ್ ಬಂದ್ರು. ನಾವು ಯಾವ ರೀತಿಯ ವ್ಯಕ್ತಿಗಳ ಜೊತೆಗೆ ಸಂಘವನ್ನ ಮಾಡ್ತೀವಿ ಆ ರೀತಿಯಾಗಿ ನಮ್ಮ ಜೀವನ ಮಾರ್ಪಾಡ್ಕೊಳ್ತದ. ಅದಕ್ಕೆ ನಾವು ಏನ್ ಮಾಡಬಾರದು ಅಂತಂದ್ರ ದುರ್ಜನರ ಸಂಘವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಬ್ಬ ಸುಭಾಷಿತಕಾರ ಹೇಳ್ಕೊಂಡ್ ಬಂದ, ದುರ್ಜನರ ಸಂಘವನ್ನ ಮಾಡಿದ್ರೆ ಏನಾಗ್ತದಂದ್ರ ಅಹೋ ದುರ್ಜನ ಸಂಸರ್ಗ ಮಾನಹಾನಿ ಪದೇ ಪದೇ ಲೋಹ ಪಾವಕ ಸಂಗೇನ ಮುದ್ಗರೈ ಅಭಿಹನ್ಯತೆ ಅಂತ ಹೇಳಿ. ಅಹೋ ದುರ್ಜನ ಸಂಸರ್ಗ, ನೋಡು ದುರ್ಜನರ ಸಂಘ, ಸಂಸರ್ಗ ಅಂದ್ರೆ ಸಂಘ ಹೆಂಗದ ಅಂತಂದ್ರ ಮಾನಹಾನಿ ಪದೇ ಪದೇ. ನಾವು ದುರ್ಜನರ ಸಂಘವನ್ನ ಮಾಡಿದ್ವಿ ಅಂತಂದ್ರ ನಾವು ಗೌರವವನ್ನ ಕಳ್ಕೊಳ್ತೀವಿ. ಕ್ಷಣಕ್ಕೂ ಏನಾಗ್ತದ ಅಂತಂದ್ರ ಮಾನಹಾನಿ ಆಗ್ತದ. ಅದಕ್ಕೆ ಒಂದು ಉದಾಹರಣೆ ಕೊಟ್ರು. ಏನು ಕೊಟ್ರು ಅಂತಂದ್ರ ಲೋಹ ಪಾವಕ ಸಂಗೇನ, ಲೋಹ ಅಂದ್ರ ಕಬ್ಬಿಣ. ಆ ಕಬ್ಬಿಣ ಅಗ್ನಿಯ ಸಂಘವನ್ನ ಮಾಡ್ತು ಅಂತಂದ್ರ ಕಂಬಾರನ ಸುತ್ತಿಗೆ ಏಟನ್ನ ಪಡಿತದ, ಅಂದ್ರ ಸುತ್ತಿಗೆಯಿಂದ ಹೊಡೆಸ್ಕೊಳ್ತದ. ಹಂಗ ನಾವು ಜೀವನದಲ್ಲಿ ಅಧಮರ, ನೀಚರ, ವಿಷಯ ಪಾಪಿಷ್ಠರ ಸಂಘವನ್ನ ಮಾಡಿದ್ವಿ ಅಂತಂದ್ರ ನಾವು ದುಃಖಕ್ಕೊಳಗಾಗ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರ ದುರ್ಜನರ ಸಂಘವನ್ನ ಬಿಟ್ಟು ಯಾರ ಸಂಘವನ್ನ ಮಾಡಬೇಕು? ಸತ್ಪುರುಷರ ಸಂಘವನ್ನ, ಶಾಂತರ ಒಡನಾಟವನ್ನ ಮಾಡಬೇಕು. ಅದಕ್ಕ ಸುಂದರವಾಗಿ ಸುಭಾಷಿತಕಾರ ಹೇಳ್ತಾನ, ಮಹಾನುಭಾವ ಸಂಸರ್ಗ ಕಶ್ಯ ನೋನ್ನತಿ ಕಾರಕಂ. ಗಂಗಾಂಬು ಒಬ್ಬ ಸುಭಾಷಿತಕಾರ ಹೇಳಿದ, ಮಹಾತ್ಮರ ಸಂಘ ಹೆಂಗದ ಅಂತಂದ್ರ ಮಹಾನುಭಾವ ಸಂಸರ್ಗ ಕಶ್ಯ ನೋನ್ನತಿ ಕಾರಕಂ. ಮಹಾಪುರುಷರ ಸಂಘವನ್ನ ಮಾಡಿದ್ರ ಅದನ್ನು ನಮ್ಮ ಎಲ್ಲಾ ರೀತಿಯ ಉನ್ನತಿಗೆ ಕಾರಣ ಆಗ್ಯದ. ಹೆಂಗಂತಂದ್ರ ರತ್ಯಾಂಬು ಜಾಹ್ನವಿ ಸಂಗಾತ್ ತ್ರಿದಶೈರಪಿ ವಂದ್ಯತೆ ಅಂತ ಹೇಳ್ಕೊಂಡ್ ಬಂದ್ರು. ರತ್ಯಾಂಬು ಅಂದ್ರೆ ಒಂದು ಉದಾಹರಣೆ ಕೊಟ್ಟಿದಾರ. ಈಗ ಮಳಿ ಆಗ್ತದ, ಆ ಮಳಿ ನೀರ್ ಏನ್ ಮಾಡ್ತದ ಅಂತಂದ್ರ ಭೂಮಿ ಜೊತೆ ಸೇರಿ ಮಣ್ಣಿನ ಸಂಘ ಮಾಡ್ತದ. ಆ ಮಣ್ಣಿನ ಸಂಘ ಮಾಡಿ ಹೊಲಸಾಗ್ತದ. ಆ ಹೊಲಸ ನೀರ್ ಯಾವ್ದ್ರ ಸಂಘ ಮಾಡ್ತದ ಅಂತಂದ್ರ ಗಟರದ ಸಂಘ ಮಾಡ್ತದ. ಗಟರ ಅಂದ್ರೆ ಕಾಲುವೆ. ಆ ಗಟರ ಸಂಘ ಮಾಡಿದಾಗ ಆ ಹೊಲಸಾದ ನೀರನ್ನು ನಾವು ಕುಡಿದಾಗ್ಲಿ, ಆಚಮನ ಮಾಡೋದಾಗ್ಲಿ, ಸ್ನಾನವನ್ನ ಮಾಡೋದಾಗ್ಲಿ ಮಾಡ್ತೀವಿ ಅಂದ್ರೆ ಯಾರೂ ಮಾಡೋದಿಲ್ಲ. ಆ ಹೊಲಸ ನೀರು ಹರಿತಾ ಹೋಗಿ ಯಾರ ಸಂಘ ಮಾಡ್ತದ ಅಂತಂದ್ರ ಗಂಗಾ ನದಿ, ಜಾಹ್ನವಿ ಅಂತಂದ್ರ ಗಂಗಾ ನದಿಯ ಸಂಘವನ್ನ ಮಾಡ್ತದ. ಆ ಹೊಲಸಾದ ನೀರು ಗಂಗಾ ನದಿಯ ಸಂಘವನ್ನ ಮಾಡ್ತು ಅಂತಂದ್ರ ನಾವು ಗಂಗಾ ನದಿಗೆ ಹೋದಾಗ ಏನ್ ಮಾಡ್ತೀವಿ? ಆ ಹೊಲಸ ನೀರಿನ್ಯಾಗ ಅಂದ್ರ ಗಂಗಾ ನದಿಯ ಸಂಘವನ್ನ ಮಾಡಿದ ಆ ನೀರಿನಲ್ಲಿ ಸ್ನಾನ ಮಾಡ್ತೀವಿ, ಆಚಮನ ಮಾಡ್ತೀವಿ. ನಾವ್ ಅಷ್ಟ ಅಲ್ಲ, ದೇವತೆಗಳು ಕೂಡ ಏನ್ ಮಾಡ್ತಾರೋ ಅಂತಂದ್ರ ಪೂಜ್ಯ ಭಾವದಿಂದ ಆ ನೀರಿಗೆ ವಂದನೆಯನ್ನ ಮಾಡ್ತಾರಂತ. ಹಂಗ ಪಾಮರಾದ ಜೀವಿಗಳಾದ ನಾವು ಕೂಡ ಮಹಾಪುರುಷರ, ಬ್ರಹ್ಮಜ್ಞಾನಿಗಳ ಸಂಘವನ್ನ ಮಾಡಿದ್ವಿ ಅಂತಂದ್ರ ನಾವು ಕೂಡ ಏನಾಗ್ತೀವಿ ಅಂತಂದ್ರ ಗೌರವಕ್ಕೆ ಪಾತ್ರರಾಗ್ತೀವಿ, ಲೋಕದಲ್ಲಿ ಕೀರ್ತಿಯನ್ನ ಹೊಂದುತ್ತೀವಿ. ಅದಕ್ಕ ಒಬ್ಬ ಸುಭಾಷಿತಕಾರ ಹೇಳಿದ, ಸತ್ಸಂಗ ಏನು ಕೊಡ್ತದ ಅಂದ್ರ ಶಂಕರ ಭಗವತ್ಪಾದರು ಹೇಳಿದ, ನಿನ್ನ ಸಂಘ ಎಲ್ಲಿರ್ಲಿ ಅಂದ್ರ ಸಂಘ ಸತ್ಸು ವಿಧಿಯತಾಂ. ಆಜ್ಞೆಯನ್ನು ಮಾಡ್ತಾರೆ ಶಂಕರ ಭಗವತ್ಪಾದರು, ವಿಧಿಯತಾಂ, ನಿನ್ನ ಸಂಘ ಎಲ್ಲಿರ್ಲಿ ಅಂತಂದ್ರ ಸತ್ಸು ಅಂದ್ರ ಸಜ್ಜನರ ಸಂಘದಲ್ಲಿ ನಿನ್ನ ಒಡನಾಟ ಇರ್ಲಿ, ಮಹಾತ್ಮರ ಸಂಘವನ್ನ ಮಾಡು. ಯಾಕೆ ಮಾಡಬೇಕು ಅಂತಂದ್ರ ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕಾ ಅಂತ ಹೇಳ್ಕೊಂಡ್ ಬಂದಿದಾರ. ಈ ಸಜ್ಜನರ ಸಂಘ ಅಂತಂದ್ರ ಒಂದು ನೌಕಾ ಇದ್ದಂಗ. ಈ ಭವಸಾಗರವನ್ನ ಅಷ್ಟೇ ದಾಟಿಸುದಲ್ಲ, ಅದ ಏನ್ ಮಾಡ್ತದಂದ್ರ ಕುಮತಿಂ ದೂರೀ ಕರೋತಿ ವಿಮಲೀ ಕರೋತಿ ಚೇತಃ ಚಿರಂತನಂ ಅಗಂ ಸುಲಕೀ ಕರೋತಿ ದಿಕ್ಷು ವಿತನೋತಿ ತೀರ್ಥಂ ಸತಾಂ ಸಂಘ ಕಲ್ಪದ್ರುಮ ಇವ ಕಿಂ ಕಿಂ ಮಂಗಲ ಮಾತನೋತಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ಕೊಂಡ್ ಬಂದಿದಾನ. ಕುಮತಿಂ ದೂರೀ ಕರೋತಿ, ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಪಾಪ ವಾಸನೆಯನ್ನ ದೂರ ಮಾಡ್ತದ,
ನಮ್ಮ ಮನಸ್ಸನ್ನ ಪರಿಶುದ್ಧ ಮಾಡ್ತದ. ಆದ್ದರಿಂದ ನಮ್ಮ ಕೀರ್ತಿಯನ್ನ ಎಲ್ಲಾ ಕಡೆ ಹರಡ್ತದ, ಆತ್ಮಜ್ಞಾನವನ್ನ ಮಾಡಿಕೊಡ್ತದ. ಅದಕ್ಕ ನಾವೇನ್ ಮಾಡ್ಬೇಕು ಅಂದ್ರೆ ಏಕಗಡಿ ಆದ ಗಡಿ ಆದಿ ಮೇ ಪುನಃ ಆದಿ ತುಳಸಿ ಸಜ್ಜನ ಸಂಗತಿ ಸಾಧುಕಿ ಕಟೈ ಕೋಟಿ ಅಪರಾಧ ಅಂತ ಹೇಳ್ಕೊಂಡು ಬಂದಿದಾರ. ಒಂದು ಗಳಿಗೆ ಮಾಡು, ಅರ್ಧ ಗಳಿಗೆ ಒಂದು ಕ್ಷಣ ಹೊತ್ತು ಮಹಾತ್ಮರ ಸಂಘವನ್ನ ಮಾಡಿದ್ರ ಜನ್ಮ ಜನ್ಮದಲ್ಲಿ ಮಾಡತಕ್ಕಂತ ಪಾಪರಾಶಿ ಸುಟ್ಟು ಬೂದಿಯಾಗಿ ನಾವೆಲ್ಲರೂ ಪುಣ್ಯಾತ್ಮರಾಗ್ತೇವಿ, ಪವಿತ್ರಾತ್ಮರಾಗ್ತೇವಿ. ಅಷ್ಟೇ ಅಲ್ಲ, ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು ನಿತ್ಯ ಸುಖವನ್ನ ಪಡಿತೀವಿ. ಆದ್ದರಿಂದ ಪುಣ್ಯಾತ್ಮರೇ, ಸಜ್ಜನರ ಸಂಘ ಕಲ್ಪದ್ರುಮ ಇದ್ದ ಹಾಗೆ. ಇವತ್ತಿನ ದಿವಸ ನೋಡ್ರಿ, ನಮ್ಮ ಅಪ್ಪ ಅವರು ನಿಜಗುಣ ಅಪ್ಪ ಅವರು ಹೇಗೆ ಅಂತಂದ್ರ ನಮ್ಮ ಸಚ್ಚಿದಾನಂದ ಅಪ್ಪಗಳು ಹೇಳಿದ್ರಲ್ಲ, ನಿಜಗುಣ ಅಪ್ಪಗಳು ಅವರು ಬಹಳ ಶ್ರೇಷ್ಠ ವಿದ್ವಾಂಸರು ಅದಾರ. ಅಷ್ಟೇ ಏನದಂದ್ರ ನಿಜಗುಣ ಅಪ್ಪಗಳು ಇಷ್ಟು ದೊಡ್ಡ ಮಹಾತ್ಮರಾದರೂ ಕೂಡ ಅವರು ದೊಡ್ಡ ಮಠದ ಸ್ವಾಮಿಗಳಾಗ್ಲಿ, ಸಣ್ಣ ಮಠದ ಸ್ವಾಮಿಗಳಾಗ್ಲಿ, ವಿದ್ಯಾವಂತರಿರ್ಲಿ, ಅವಿದ್ಯಾವಂತರಿರ್ಲಿ, ಎಲ್ಲರನ್ನೂ ಹೃದಯದಿಂದ ನನ್ನವರು ಅಂತ ಪ್ರೀತಿ ಮಾಡೋರು ಯಾರು ಅಂತಂದ್ರ ನಮ್ ನಿಜಗುಣ ಅಪ್ಪಗಳು. ಅಂತ ಪೂಜ್ಯರು ಅಪ್ಪ ಅವ್ರ ಮೇಲಂತೂ ಅಪಾರವಾದ ಪ್ರೇಮ, ಅಪಾರವಾದ ಪ್ರೀತಿ. ಅಪ್ಪ ಅವ್ರು ಹೇಳ್ತಾ ಇರ್ತಾರ, ಸಾಧುಗಳು ಏನಾದರೂ ಒಂದು ವಿನಯವನ್ನ, ಮಹಾತ್ಮರ ಒಡನಾಟವನ್ನ ನೋಡಿ ಕಲಿಬೇಕಾಗಿತ್ತು ಅಂದ್ರ ಯಾರು ಉದಾಹರಣೆ ಕೊಡ್ತಾರೋ ಅಂತಂದ್ರ ಜಗದ್ಗುರು ಅಪ್ಪಾಜಿ ಅವರು ನಮ್ಮ ನಿಜಗುಣ ಅಪ್ಪಗಳ ಉದಾಹರಣೆಯನ್ನ ಕೊಟ್ಟು ಹೇಳ್ತಾರ. ಅಂತ ಮಹಾತ್ಮರು ನಮ್ಮ ನಿಜಗುಣ ಅಪ್ಪಗಳು. ಅದೇ ರೀತಿಯಾಗಿ ನಮ್ಮ ದಯಾನಂದ ಅಪ್ಪಗಳು ಕೂಡ ಒಳ್ಳೆ ವಾಗ್ಮಿಗಳು, ಒಳ್ಳೆ ವಿದ್ವಾನ್ಮಣಿಗಳದಾರ. ಅಷ್ಟೇ ಅಲ್ಲ, ಸಾಹಿತಿಗಳು, ಅನೇಕ ಗ್ರಂಥಗಳನ್ನ ರಚನೆ ಮಾಡಿದಾರ. ಅವರು ಕೂಡ ಶೈಲಿ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರ ಅಂತ ಹೇಳಿದ ಹಾಗೆ ನಮ್ಮ ನಿಜಗುಣ ಅಪ್ಪಂಗಳವರಿಗೆ ಅಷ್ಟೇ ಪಂಡಿತರು, ಅಷ್ಟೇ ವಿನಯವಂತರು ಯಾರು ನಮ್ಮ ದಯಾನಂದ ಅಪ್ಪಗಳು. ಅವರು ಕೂಡ ಎಲ್ಲಾ ಮಹಾತ್ಮರನ್ನ, ಎಲ್ಲಾ ಸ್ವಾಮಿಗಳನ್ನ ಬಹಳ ಪ್ರೇಮದಿಂದ, ಅಕ್ಕರೆಯಿಂದ ಕಾಣುವಂತವ್ರು ಯಾರು ಅಂದ್ರ ನಮ್ಮ ದಯಾನಂದ ಅಪ್ಪಗಳು. ಅವರು ಕೂಡ ಅಪ್ಪ ಅವ್ರ ಮೇಲೆ ಬಹಳ ಪ್ರೇಮ. ಅಪ್ಪ ಅವ್ರನ್ನ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಅವರು ಒಂದು ಆಜ್ಞೆ ಮಾಡಿದ್ರು. ಈ ಎಲ್ಲ ಮಹಾತ್ಮರ ದರ್ಶನವನ್ನ ಮಾಡಿಕೊಂಡು ನಾವು ಕೂಡ ಧನ್ಯರಾದ್ವಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನ ಆ ಸದ್ಗುರುದೇವನ ಸನ್ನಿಧಾನದಲ್ಲಿ ಸಮರ್ಪಿಸುತ್ತೇನೆ. ಪೂಜ್ಯ ಅಪ್ಪಾಜಿ ಅವರಿಗೆ ಪೂರ್ಣಾನಂದ ಭಾರತೀಯ ಅಪ್ಪಗಳ ಅನಂತ ವಂದನೆಗಳು. ಬಹಳ ಸಂತೋಷ ಅಂದ್ರೆ ಎಲ್ಲರೂ, ನಾನು ಬಹಳ ಮಂದಿಗೆ ನಾನು ಹೋಗಿ ಆಮಂತ್ರಣ ಕೊಟ್ಟಿಲ್ಲ, ಭಾರತೀಯ ಅಪ್ಪಗೆ ಅಷ್ಟೇ ಕೊಟ್ಟಿದ್ದೇನೆ. ಎಲ್ಲ ಪೂಜ್ಯರು ಫೋನ್ ಮುಖಾಂತರವಾಗಿ ಬಂದಿದ್ದಾರ. ಅವರ ಶ್ರೀಚರಣಕ್ಕೆ ಅನಂತ ವಂದನೆಗಳು. ಇನ್ನು ಮುಂದೆ ನಾಗಲಿಂಗ ಅಪ್ಪಾಜಿ ಅವರು ಒಂದು ಅಪ್ಪ ಆಶೀರ್ವಾದ ಮಾಡ್ತಾರ. ಎಲ್ಲೇ ಹೊಂಟಿದ್ರ ಉಳ್ಕೊಂತ ಬರ್ತೇವೆ ನಾವು ಬಂದಾರ ಅವ್ರು ಕರುಣಾ ಮಾಡಿ. ಎರಡು ಆತ್ ಹಿತವಚನಗಳನ್ನು ತಿಳಿಸ್ಬೇಕಾಗಿ ಅಭಿನವ ನಾಗಲಿಂಗ ಮಹಾಸ್ವಾಮೀಜಿಯವರು ನಾಗಲಿಂಗೇಶ್ವರ ಮಠ ಚಿಕ್ಕೋಬಿ ಆಶೀರ್ವಚನ ದಯಪಾಲಿಸ್ತಿದ್ರಪ್ಪ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ವೇನ ಚರಾಚರಂ ತತ್ಪರಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಸದ್ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಆರಾಧ್ಯ ದೈವನಾಗಿರ್ತಕ್ಕಂಥ ಅಜಾತ ಜಗದ್ಗುರು ನಾಗಲಿಂಗಾವಧೂತರ ಶ್ರೀಚರಣದಲ್ಲಿ ದಂಡವತ್ ಪ್ರಣಾಮಗಳನ್ನರ್ಪಿಸಿ, ಅದ್ವೈತ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣದಲ್ಲಿ, ಜಗದ್ಗುರು ಶಿವಾನಂದರ ಶ್ರೀಚರಣದಲ್ಲಿ ನತಮಸ್ತಕನಾಗಿ, ಬ್ರಹ್ಮವಿದ್ಯಾ ಪ್ರವರ್ತಕರಾದ ನಾಡಿನ ಸಕಲ ಮಾತ್ಮರ ಶ್ರೀಚರಣವನ್ನು ಮನದಲ್ಲಿ ಧ್ಯಾನಿಸುತ್ತ, ಈ ಪುಣ್ಯ ಕ್ಷೇತ್ರವಾಗಿರತಕ್ಕಂಥ ಈ ಹರಳಗಟ್ಟಿಯ ಬ್ರಹ್ಮವಿದ್ಯಾಶ್ರಮದ ಶ್ರೀಮಠದ ಉದ್ಘಾಟನೆ
ಪ್ರತಿ ವರ್ಷ ನಡೀತಕ್ಕಂತಹ ಜಾತ್ರಾ ಮಹೋತ್ಸವ ಹಾಗೂ ಅಲ್ಲದೆ ಅನೇಕ ಕಾರ್ಯಕ್ರಮಗಳ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಮಹಾಸನ್ನಿಧಾನತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಅದುಳ ಹೃದಯದವರು ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಇಂಚಲದ ಅಪ್ಪಾಜಿಯವರ ಶ್ರೀ ಚರಣದಲ್ಲಿ ನತಮಸ್ತಕನಾಗಿ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ವಯೋವೃದ್ಧರು ಜ್ಞಾನವೃದ್ಧರೂ ಆಗಿರ್ತಕ್ಕಂಥ ಪರಮ ಪೂಜ್ಯನೀಯರು ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥವರು ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ನಿಜಗುಣಾನಂದಪ್ಪಗಳವರ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಅರ್ಪಿಸಿ ಅವರ ಕೃಪಾದೃಷ್ಟಿಯಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯನೀಯರು ವಿದ್ಯಾವಂತರು ವಾಗ್ಮಿಗಳು ಆಗಿರ್ತಕ್ಕಂಥ ಶ್ರೀಮಠದ ಒಡೆಯರು ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಅರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವ ಮಹಾತ್ಮರಿದ್ದಾರೋ ಅವರ ಸನ್ನಿಧಾನದಲ್ಲಿ ಆಪ್ತ ಅಂಗಸ್ಥಾನ ಸೇವೆಯನ್ನ ಮಾಡುವುದರಿಂದ ಆತನಿಗೆ ಏನಾಗ್ತದ ಅಂತಂದ್ರೆ ಆತನು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೀತಾ ಇದ್ದ. ಯಾಕಂತಂದ್ರೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನತಕ್ಕಂಥವು ಲೋಕ ವಿಷಯಾದಿಗಳೇನದವಲ್ಲ ಎಂತ ಮನುಷ್ಯನನ್ನಾದ್ರೂ ಕೂಡ ಏನ್ ಮಾಡ್ತಾ ಇದ್ದವ ಆತನನ್ನ ಕೆಡಿಸ್ತಾ ಇದ್ದವ. ಅವಕ್ಕ ಕೆಡದಂಗ ತಾನು ಉಳ್ಕೊಳ್ಳುವಂಗ ತನ್ನ ನಿಜನಾಮವನ್ನ ತಿಳ್ಕೋಬೇಕಾಗಿತ್ತು ಅಂತಂದ್ರ ಆತನಿಗೆ ಮಹಾತ್ಮರ ಸಂಘ ಅವಶ್ಯ ಅನ್ನತಕ್ಕಂಥದ್ದು. ನಾನೇನ್ ಬಾಳ್ ಮಾತಾಡಕ್ ಹೋಗಲ್ಲ, ನೋಡಿರ್ ಮಾತಾಡ್ಬೇಕು ಅನಿಸ್ತದ. ಆದ್ರೆ ಅನೇಕ ಮಹಾತ್ಮರು ಇನ್ನೂ ಮಾತಾಡೋರು ಇದ್ದಾರೆ. ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಅಂದ್ರೆ ಸಂಜೆ ಕಾರ್ಯಕ್ರಮ ಬರ್ಬೇಕಂತ ನಾ ಅಂದೆ. ಆದ್ರ ಅಪ್ಪಗಳು ಅಂದ್ರು ಸಂಜೆ ಮುಂದ್ ಕಾರ್ಯಕ್ರಮ ಇಲ್ರಿ, ಮತ್ ನಾಳೆ ಅಂತ ಇಲ್ಲ, ಇವತ್ತು ನೀವು ಇಲ್ಲಿ ಬರಬೇಕು ಅಂತ ಅಂದ ಕೂಡ್ಲೇನ ನಮ್ಮ ಕನ್ನೇರಿ ಅವರ ರಾಮನ ಕೊಪ್ಪಕ್ಕ ಹೋಗುವಂತದ್ದು ಮತ್ ಸಾಯಂಕಾಲ ಆಗೈತಿ ಇಲ್ಲಿಗೆ ಬಂದ್ರ ಅಂತ ತಿಳ್ಕೊಂಡು ದರ್ಶನ ಸ್ಪರ್ಶನ ಗುರುಗಳ ಒಂದು ಸಂಭಾಷಣೆಯನ್ನ ಕೇಳುವಂತ ಭಾಗ್ಯ ಸಿಗುತ್ತವೆ. ಮಾತಾಡುವುದಕ್ಕಿಂತಲೂ ಕೇಳುವುದು ಬಹಳ ಮುಖ್ಯ ಅಂತ. ದೊಡ್ಡವರಿದ್ದಾಗ ಕೇಳ್ಬೇಕಂತ, ತಿಳಿದವ್ರಿದ್ದಾಗ ಹೇಳ್ಬೇಕಂತ. ಅದಕ್ಕೆ ದೊಡ್ಡವ್ರು ಅದಾರಲ್ಲ, ನಾವೆಲ್ಲಾನು ಕೇಳಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಆ ದೊಡ್ಡವರ ಮಾತನ್ನ ಕೇಳಿ ನಮ್ಮನ್ನ ನಾವು ತಿಳ್ಕೊಂಡು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅತ್ಯಂತ ಹಿತವಾಗಿ ಮಿತವಾಗಿ ಉಪದೇಶ ಮಾಡಿದಂತ ಪೂಜ್ಯ ನಾಗಲಿಂಗ ಅಪ್ಪಾಜಿಯವರ ಶ್ರೀಚರಣಕ್ಕೆ ವಂದಿಸಿ ಇನ್ನು ಮುಂದೆ ನಿನ್ನೆ ಬರ್ಬೇಕಾಯ್ತು ನಮ್ಮ ಅಪ್ಪಗಳು. ಇಲ್ಲಿ ದಾಟಿ ಅಲ್ಲಿ ಹೋಗ್ಯಾರ ನೋಡ್ರಿ ಜಗಳ. ಇಲ್ಲಿ ನಮ್ಮ ಮಠದ ಮುಂದೆ ಹಾಸಿ ನಾನು 3 ತಿಂಗಳು ಮೊದಲೇ ಹೇಳಿದ್ನಿ, ಆದ್ರೂ ಶಟ್ಕೊಂತಾರಂತ ಬಂದಾರ ಅವ್ರು ಇವತ್ತ. ಅಂತ ನಮ್ಮ ಕರ್ಣ ಮಾಡಾರಲ್ಲ. ಪೂಜ್ಯ ಪ್ರವಚನ ಕಂಠಿ ಅವರು ಪ್ರವಚನ ಪಟುಗಳಾದಂತ ಪೂಜ್ಯಪಾದ ಸದ್ಗುರು ನಿಜಗುಣದೇವರು ಪೇಜವಣಿಸಾಳ ಅವರು ಗುರ್ತಾಯ್ತು ಅವ್ರ ಟೈಮ್ ಎಷ್ಟೈತೆ ಅನ್ನೋದು. ಇನ್ನೂ ಹಲವಾರು ಮಂದಿ ಮಹಾತ್ಮರಿದ್ದಾರೆ. ಅಪ್ಪಾಜಿ ಅವ್ರ ತಮ್ಮ ಆಶೀರ್ವಾದ ದಯಪಾಲಿಸಬೇಕಾಗ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಶ್ರೀ ಸಚ್ಚಿದಾನಂದ ಸ್ವರೂಪಾಯ ಮಿಥ್ಯ ಮಾಯಾದಿರಹಿತಾಯ ನಿತ್ಯ ಪೂರ್ಣ ಗುರು ಸಿದ್ಧಲಿಂಗಾಯ ಭಕ್ತಿ ಪುರಸ್ಸರಾತ್ ನಮಾಮ್ಯ. ಜಯ ಮಂಗಲ ನಮ ಪಾರ್ವತಿ. ಎನ್ನ ಆರಾಧ್ಯ ದೇವತೆಯಾದ ಪರಶಿವನ ಪರಾವತಾರಿ ಮಹಾನ್ ತಪಸ್ವಿ ಕಲಿಯುಗದ ಕಾಮಧೇನು ಶ್ರೋತ್ರಿಯ ಪರಮೈಷ್ಟ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನ ಎನ್ನ ಹೃತ್ಕಮಲದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ, ಜಗದ್ಗುರು ಶಿವಾನಂದ ಮಹಾಸ್ವಾಮೀಜಿಯವರ, ಸಕಲ ಜೀವಿಗಳ ಲೇಸನ್ನ ಬಯಸದ ಬಸವಾದಿ ಶಿವಶರಣರ ದಿವ್ಯ ಚರಣಕ್ಕೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಪಾವನ ಮೂರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ರೇವಣ ಸಿದ್ಧ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂತ ಭಕ್ತರ ಭಗವಂತ, ಮಾತೃ ಹೃದಯದ ಮಹಂತ, ನಾಡಿನಾದ್ಯಂತ ಸಂಚರಿಪ ವೇದಾಂತ ಬಸಂತ, ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಪಡೆದಿರುವ ಜಗದ್ಗುರು ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಜ್ಜನವರ ದಿವ್ಯ ಚರಣಕ್ಕೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂತ ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವಂತ ಶಾಂತ ಮೂರ್ತಿಗಳು, ಮಾತೃ ಹೃದಯಗಳು, ನನಗೆ ಅತ್ಯಂತ ಆತ್ಮೀಯ ಭಕ್ತಿಯ ಪೂರ್ವಕವಾಗಿ ಜಗದ್ಗುರುಗಳನ್ನ ಸರಳ ಕರ್ನಾಟಕದೊಳಗೆ ಸರಳ ಜಗದ್ಗುರುಗಳು ಯಾರಿದ್ರೆ ಅದು ಗದಗಿನ ಜಗದ್ಗುರುಗಳು ಅಂತ ಹೇಳಿ ನಾ ಮನತುಂಬಿ ಮಾತು ಹೇಳ್ತಾ ಇದ್ದೇನೆ. ಅಂತ ಅಭಿನವ ಶಿವಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಶ್ರೀಮಠದ ಒಡೆಯರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತ ಪಂಡಿತೋತ್ತಮರು, ಶಾಂತ ಮೂರ್ತಿಗಳು, ಅನುಭಾವಿಗಳು, ಆತ್ಮೀಯ ಪೂಜ್ಯರಾಗಿರುವಂತ ಶ್ರೋತ್ರಿಯ ಪರಮೈಷ್ಟ ಸದ್ಗುರು ನಿಜಗುಣ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ, ಶ್ರೀಮಠದ ಉತ್ತರಾಧಿಕಾರಿಗಳು, ಪಂಡಿತರು, ಪಾವನ ಮೂರ್ತಿಗಳು, ಬಸವಣ್ಣ ಹೇಳಿದ ಹಾಗೆ ಮುಗಿದ ತಲೆ, ಭಾಗ್ಯದ ತಲೆ, ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಸದು ವಿನಯವನ್ನೇ ತಮ್ಮ ಹೃದಯದಲ್ಲಿ ರಕ್ತದಲ್ಲಿ ಮನೆ ಮಾಡಿಕೊಂಡಿರುವಂತ ಶ್ರೋತ್ರಿಯ ಪರಮೈಷ್ಟ ಸದ್ಗುರು ದಯಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ, ಕೃಪಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ, ಅವರಿವರೆಲ್ಲದೆ ವೇದಾಂತ ವೇದಿಕೆ ಮೇಲೆ ಆಸೀನರಾಗಿರುವಂತ ಸರ್ವ ಪೂಜ್ಯರ ಮಾತೆಯವರ ದಿವ್ಯ ಚರಣಕ್ಕೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣೆಯರಿಗೆ ಅಭಿವಂದಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಸದ್ಗುರುಗಳ ಶಿವಯೋಗಿಗಳ ಜಗದ್ಗುರುಗಳ ರೇವಣ ಸಿದ್ಧ ಅಪ್ಪಾಜಿಯವರ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರವಾಗಿ ಈ ವರ್ಷವಾದರೂ ಅಪರೂಪದ ವೇದಾಂತ ಕಾರ್ಯಕ್ರಮ ಜೊತೆ ವಿಶೇಷವಾಗಿ ನೂತನ ಶ್ರೀಮಠದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇವತ್ತಿನ ವಿಷಯ ಏನೋಡೋದನ್ನ ಅನೇಕ ಜನ ಪೂಜ್ಯರು ಶಾಂತರೂಢ ನಾಡು ಅಂತೇಳಿ ನಿಜಗುಣರ ಒಂದು ಅಪರೂಪದ ವಚನವನ್ನ ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ನಮ್ಮ ಮಾತಾಡ. ಶಾಂತರು ಅಂತ ಕೇಳಿದಾಗ ಸತ್ಪುರುಷರು, ಶಿವಯೋಗಿಗಳು, ಶರಣರು, ಮಹಾತ್ಮರು, ಜ್ಞಾನಿಗಳು ಅನ್ನೋದನ್ನ ಎಲ್ಲಾರು ಹೇಳಿದ್ರು. ಅಂತ ಒಂದು ಶಾಂತರ, ಶರಣರ, ಸತ್ಪುರುಷರ ಒಡನಾಟದೊಳಗೆ ನಾವು ಇದ್ದೀವಿ ಅಂತ ಕೇಳಿದ್ರೆ ನಮಗೆ ಏನ್ ಸಿಗ್ತದ ಅಂತ ಕೇಳಿದ್ರೆ ಸಾಕೆನಿಸದ ಸವೆಯದ ಜೋಗ್ಯ ಮುಂದದ ಎಂದು ಕೈ ಬಿಟ್ಟು ಹೋಗದೆ ಇರತಕ್ಕಂತ ಸುಖ ಎಲ್ಲಿ ಸಿಗ್ತದ ಅಂದ್ರ ಅದು ಸಂತರ ಶರಣರ ಒಡನಾಟದೊಳಗೆ ಸಿಗ್ತೈತಿ. ಅದಕ್ಕೆ ನಿಜಗೊಂಡು ಸಾಧು ಸಮಾಗಮ ನಾದಿಗಳಿಂದ ಸಾಧಿತ ಮಾಡುದು ಪುಣ್ಯದ ವರದ. ಮಹಾತ್ಮರ ಸಂಘದೊಳಗೆ ಬಹಳ ಅಪರೂಪವಾಗಿರುವಂತಹ ಶಕ್ತಿ ಇರ್ತದ. ಮನುಷ್ಯ ಏನು ಅಂತ ಕೇಳಿದ್ರೆ ಸಂಘನಕ ಮಾಡಬೇಕು. ಸಂಘಿಲ್ಲದ ನಾವು ಒಬ್ಬರವಂತ ಹಾಸ್ಕೊಂಡ್ರ ಅಂದ್ರೆ ನಮ್ಗೆ ಆಗುದಿಲ್ಲ. ಸಂಘದೊಳಗೆ ನಾವು ಇರ್ಬೇಕಾಗ್ತದ. ಆದ್ರೆ ನಮ್ಮ ಜೀವನ ಅವನ ಆಗ್ಬೇಕಾಗಿತ್ತಂದ್ರ ಸಂಘ ಯಾರನ್ನ ಮಾಡಬೇಕು ಅಂದ್ರ ಸಂಘ ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಳಾತ್ಮಕ ಕೂಡಲ ಸಂಘನ ಶರಣ.
ನಾವು ಸಂಘ ಯಾರು ಮಾಡ್ಬೇಕು ಅಂದ್ರೆ ಸಜ್ಜನರ ಶಿವಯೋಗಿಗಳ ಸಂತರ ಸಂಘ ನಾವು ಮಾಡಿದ್ವಿ ಅಂತ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೋ ಅಂತ ಕೇಳಿದ್ರೆ ತಮ್ಮಂಗ ಮಾಡ್ಕೋತಾರ, ನಮ್ಗೆ ಒಳ್ಳೆಯ ತತ್ವಜ್ಞಾನವನ್ನ ನೀಡ್ತಾರ ಅನ್ನೋ ಮಾತನ್ನ ನಾವು ಬಹಳ ಎಲ್ಲೋ ಯಾರ್ದು ಕೇಳೋದು ಬೇಡ. ಇವತ್ತು ಹಳಕಟ್ಟಿ ಮಠದ ನಾವು ನೋಡ್ಬೇಕಾಗ್ತದ. ಒಮ್ಮೆ ಯಾವ್ದೋ ಪ್ರಸಂಗ ಬಂದಾಗ ನಾ ಇಲ್ಲಿ ವಸ್ತಿ ಮಾಡೋ ಟೈಮ್ದೊಳಗ ನಸಿಕಿನಾಗ 4 ಗಂಟೆ ಯಾರೋ ನಾವು ಪಂಡಿತರು ಅನ್ಸೋದವ್ರು ಸ್ವಾಮಿಗಳು ಅನ್ಸೋದವ್ರು ಆ ಟೈಮ್ದೊಳಗೆ ಅಭ್ಯಾಸ ಮಾಡ್ತೀವಲ್ಲ ನನಗ್ ಗೊತ್ತಿಲ್ಲ. 4-4:30 ಗಂಟೆಗೆ ಆದಾಗ 50ರಿಂದ 60 ಜನ ಹೆಣ್ಮಕ್ಳು 20-30 ಜನ ಗಂಡ್ಮಕ್ಳು ಕೈಯಾಗ ಗ್ರಂಥ ಹಿಡ್ಕೊಂಡು ಅಭ್ಯಾಸಕ್ಕೆ ಬಂದಿದ್ರು. ಅಂದ್ರ ಇದು ನಮ್ಮ ನಿಜಗುಣ ಮಹಾಸ್ವಾಮಿಗಳ ಸಂಘದ ಪ್ರಭಾವ ಏನು. ಆದ್ರೆ ಈಗ ದಿನಾಲು ಕಸಕ್ ಹೋಗೋದು ಕೆಲ್ಸಕ್ ಹೋಗುವಂತ ನಮ್ಮ ತಾಯಿಗಳು ನಿಜಗೊಂಡ್ರ ಗ್ರಂಥ ಕೈವಲ್ಲಿ ಪದ್ಧತಿ ಹಿಡ್ಕೊಂಡು ಬಂದ ಇಲ್ಲಿ ನಸಿಕಿನೊಳಗೆ ಬಂದ ಅಭ್ಯಾಸ ಮಾಡಿ ಮುಂದೆ ತಮ್ಮ ಕೆಲ್ಸಕ್ಕೆ ಹೋಗ್ತಾರ ಅಂದ್ರ ಅವ್ರು ಎಷ್ಟು ತಯಾರು ಮಾಡಿರ್ಬೇಕು. ಯಾಕಂದ್ರೆ ಇದು ಮಹಾತ್ಮರ ಪ್ರಭಾವ, ಮಹಾತ್ಮರ ಸಂಘದ ಪ್ರಭಾವದಿಂದ ನಮ್ಗೆ ಜ್ಞಾನೋದಯ ಆಗ್ತದ. ಏನು ಅರಿಯದಂಥವ್ರು, ಏನು ತಿಳಿಯದಂಥವ್ರು ಎಂಥ ಪಾಪಿಗಳು ಮಹಾತ್ಮರ ಸಂಘದಿಂದ ಉದ್ಧಾರ ಆಗ್ತಾರ ಅನ್ನೋದಕ್ಕನ್ನ ಬಹಳ ಸುಂದರವಾಗಿ ಹೇಳಿದ್ರು. ನಾರದರ ದೌರ್ಶನದಿ ವಾದಿ ವಾಲ್ಮೀಕನಾದ, ಕುರುಡು ಅಂಗಲು ಮಾಲ ಬುದ್ಧರಿಗೆ ಶರಣಾದ. ಒಬ್ಬ ಸಿದ್ಧಾವನ ಸಂಘದಿಂದ ಅವನ ಕೃಪಾಶೀರ್ವಾದದಿಂದ ಒಂದು ಹುಲಿ, ಒಂದು ವ್ಯಾಘ್ರ ಗುರುನಾಥಾರೂಢಾಗಿ ಹುಟ್ಟಿ ಬರ್ತದ. ಅಂದ್ರ ಒಬ್ಬ ಮಹಾತ್ಮನ ತಾಕತ್ತು ಹೇಗಿದ್ದಿರ್ಬೇಕು. ಒಂದು ಹುಲಿಗೆ ಸಿದ್ಧಾವನ ಹಸ್ತ ಹಚ್ಚಿದ್ದಕ್ಕಾಗಿ ಇವತ್ತು ಮೌನಯೋಗಿ ಸ್ಥಿತ ಪ್ರಜ್ಞಾ ತತ್ವಜ್ಞಾನಿ ಅಂತ ಹೇಳಿ ಹೆಸರು ಪಡೆಯುವಂತ ಒಬ್ಬ ಗುರುನಾಥಾರೂಢರು ತಯಾರಾಗ್ಬೇಕಾದ್ರೆ ಆ ಮಹಾತ್ಮರ ಸಿದ್ಧಾವನ ಸಂಘದ ಪ್ರಭಾವ. ಅದಕ್ಕಾಗಿ ಬಸವಣ್ಣನ ಸಂಘದಿಂದ ಒಬ್ಬ ಕಳ್ಳ ಏನಾದ ಅಂತ ಕೇಳಿದ್ರೆ ಒಬ್ಬ ಶರಣ ಆಗ್ತಾರ. ಅದಕ್ಕಾಗಿ ನಮ್ಮ ಜೀವನದೊಳಗ ಮಹಾತ್ಮರ ಸಂಘದೊಳಗ ಬಹಳ ತಾಕತ್ತದ. ಸ್ವಲ್ಪ ಮೊದಲ ಅನಿಸ್ತದ ಏನ್ ಬೇಡ ಮಠಕ್ಕೆ ಯಾಕೆ ಹೋಗೋದು, ಸಂಘ ಯಾಕೆ ಮಾಡೋದು, ಅವರಿಂದ ಏನ್ ಆಗ್ತದ ಅಂತ ಅನಿಸ್ತದೆ ಎಲ್ಲ. ಕರೆ ಬರ್ಬರ್ತಾ ಆ ಅಧ್ಯಾತ್ಮದ ಆ ಮಹಾತ್ಮರ ಸಂಘದ ರುಚಿ ಹೇಳ್ತು ಅಂದ್ರೆ ಸಂಸಾರದ ವ್ಯಾಮೋಹ ಬಿಡ್ತಾರ ಹೊರತಾಗಿ ಮಹಾತ್ಮರನ್ನ ಬಿಡೋದಲ್ಲ. ಯಾಕಂದ್ರೆ ಅದು ರುಚಿ ಹತ್ತಬೇಕು. ಒಮ್ಮೆ ಏನಾಗಿತ್ತು ಅಂತ ಕೇಳಿದ್ರೆ ಅರ್ಜುನ ಒಳಗ ಮುರುಗೇಂದ್ರ ಶಿವಯೋಗಿಗಳು ಅಂತೇಳಿ ಬಹಳ ವೈರಾಗ್ಯದ ಮೂರ್ತಿಗಳು ಅವರು. ಅಲ್ಲಿ ಏನು ಅಂದ್ರೆ ದಿನಾಲು ಹೆಣ್ಮಕ್ಳು ಗಂಡ್ಮಕ್ಳು ಹಿಂಗ್ ಶಾಸ್ತ್ರಕ್ಕ ಪ್ರವಚನಕ್ಕ ಹೋಗ್ತಾ ಇದ್ರು. ದಿನಾಲು ಗಂಡ ಹೆಂಡತಿ ಜೋಡಾಗಿ ಹೋಗೋ ಹೊತ್ತಿನಾಗ ಒಬ್ಬ ಹೆಣ್ಮಗ್ ದಿನ ಬರ್ತಿದ್ದಲ್ಲ, ಕರೆ ಆ ಗಂಡ್ಮಗ್ ಒಟ್ಟ ಬರ್ತಿದ್ದಲ್ಲ. ಯಾಕಂದ್ರ ಸಂಪೂರ್ಣ ಜಗತ್ತೊಳಗೆ ಏನೇನ್ ದುಶ್ಚಟ ಅದಾವ ಎಲ್ಲ ಕಲ್ತ ಬಿಟ್ಟಿದ್ದಾವ. ಅದಕ್ಕಾಗಿ ಸ್ವಾಮಿಗಳ ದರ್ಶನಕ್ಕೆ ನಾವು ಎಲ್ಲ ಹೋಗ್ಬಾರಪ್ಪ ಅಂತೇಳಿ ಬಿಡ್ತಿದ್ದ. ಎಲ್ಲಾ ಹೆಣ್ಮಕ್ಳಿಗೆ ಏನಂತ ನಮ್ ಗಂಡುಗಳು ಬರ್ತಾರ, ನಿನ್ ಗಂಡು ಬರುದಿಲ್ಲ ಅಂತೇಳಿ ಹಿಂಗ್ ಹಂಸಾನ ಅಕ್ಕಿಗೆ ಸಿಟ್ಟು ಬರ್ತ. ಅಂದ್ರೆ ಒಮ್ಮೆ ನನ್ ಕೂಡ ಬರ್ಲಿಕ್ಕೆ ಬಿಡೋರ್ಗು ಒಬ್ರ ಹೋಗಿ ಅಪ್ಪಗಳ ದರ್ಶನ ಮಾಡ್ರಿ, ನೋಡಿ ನಿನ್ ಗಂಡು ಮಠಕ್ಕೆ ಬರುದಿಲ್ಲ ಅಂತೇಳಿ ಹಿಂಗ ನನಗ್ ನಚ್ಚಾರಿಕೆ ಮಾಡಾಕತ್ತಾರ, ಹುಡುಗಾಟಿ ಮಾಡಿ ಹಾಸಿ ಮಾಡಾಕತ್ತಾರ. ಅದಕ್ಕಾಗಿ ಹೋಗಿ ಬರ್ರಿ ಅಂತ ಹೇಳಿದಾಗ ಹೆಂಡತಿ ಒತ್ತಾಯದಿಂದ ಒಂದು ಮುರುಗೇಂದ್ರ ಅಪ್ಪಗಳ ದರ್ಶನ ಪಾದಂತಾವ್. ಒಂದು ಸೋಮವಾರ ಹೋಗಿ ಬರ್ರಿ ಅಂತ ಕೂಡಲೇ ಹಂಚ್ಕೊಂಡ್ ಮಠನ ಗೊತ್ತಿಲ್ಲ ಸ್ವಾಮಿನೂ ಗೊತ್ತಿಲ್ಲ ಸುಮ್ ಒತ್ತಾಯದಿಂದ ಹೋಗಿ ನಮಸ್ಕಾರ ಮಾಡಿ ಕೂತಾಗ ಮಹಾತ್ಮರು ಮುರುಗೇಂದ್ರ ಅಪ್ಪಗಳು ಕಣ್ತುಂಬ ನೋಡಿ ಕೆಲರ ಮಾತನಾಡಿ ಕೆಲರ ಮಹಾತ್ಮರ ಕಣ್ಣು ನಮ್ಮ ದೃಷ್ಟಿ ಅವ್ರ ದೃಷ್ಟಿ ನಮ್ ಯಾರು ಬಿದ್ರೆ ಸಾಕ ಪಾಪ ಪರಿಹಾರ ಆಗ್ತದ. ಏನ್ಪಾ ಮಠಕ್ ಬಂದೇನಪ್ಪ ಅಂತ ಕೇಳಿದ್ರಂತ. ಹೌದ್ರಿ ನಮ್ಮ ಮನ್ಯಾಗ ಹೆಣ್ಮಕ್ಳ ದಿವಸ ಬರ್ತಾನೆ ನಮಗ ಆಗಿದ್ದಿಲ್ರಿ, ಅದಕ್ಕೆ ಇವತ್ತು ಬನ್ನಿ ಅಂದ್ರೆ ನೀ ಯಾಕೆ ಬಿಟ್ಟಿದ್ದಿ ಅಂತ ಕೇಳಿದ. ಏನ್ರಿ ಅಪ್ಪ ಅವ್ರು ನಮ್ಗೆಲ್ಲ ಸುಮಾರು ಚಟಾರೆ ದೊಡ್ಡವ್ರ ಅಂತೇಳಿ ಬರಾಕ್ ಕಳಿಸ್ತಂದ್ರ ನೀ ಸೆರೆ ಕುಡಿತೆ ಎಲ್ಲ ಮಾಡ್ತೀರಿ ಅಂತ. ಸೆರೆನು ಕುಡಿತರು, ಗುಟ್ಕಾನು ತಿಂತರು, ಸಿಗರೇಟ ಚುಟ್ಟ ಎಲ್ಲಾ ಚಪ್ಪು ಸುಮಾರನ್ನ ಚಟ ಅದಾವಲ್ಲ ಅವೆಲ್ಲ ನಾ ಕಲ್ತ ಬಿಡ್ತಾನ್ರಿ ಅಂದಾಗ ಅಪ್ಪ ಇಲ್ಲೇ ನೋಡಪ್ಪ ಶರೀರ ಹಾಳು ಮಾಡ್ಕೋಬೇಡ. ಮನುಷ್ಯ ಜನ್ಮ ಬಹಳ ದೊಡ್ಡದು. ಇವೆಲ್ಲಾ ದುಶ್ಚಟಗಳ ಒಂದೊಂದು ಬಿಟ್ಕೊಂತ ಹೋಗ್ಬೇಕು. ಈಗೇನ್ ಚುಟ್ಟ ಸೇರ್ತಿಲ್ಲ ಅದನ್ನ ಇವತ್ತಿಗೆ ಬಿಟ್ಟು ಬಿಡು, ಬಾಳ ಚಲೋ ಆಕೈತಿ ನಿನಗದು ಕೂಡಿ ಅವು ಅಂತಂದ ದೊಡ್ಡವ್ರು ಹೇಳ್ತಾರಂದ್ರೆ ಏನ ಇದ್ರಾಗ ಇದ್ದಿರ್ಬೇಕು ಮಹತ್ವ ಅಂತೇಳಿ ಚುಟ್ಟ ಬಿಟ್ಟ ಅಂತಾವ್. ಚುಟ್ಟ ಬಿಟ್ಟು ಮನೆಗೆ ಹೋದಂತ ಸ್ವಾಮಿಗಳು ಅಂತೇಳಿ ಹೋಗೋಣ ನನ್ ಚುಟ್ಟ ಸೇರೋದ ಬಿಡಿಸ್ರು ಬೇಡ ಅಂದರು ನಾ ಇಲ್ಲಿ ಬಿಟ್ಟ ಬಿಡ್ತಾರ ಅಂದ್ ಕೂಡ್ಲೆ ಅಕ್ಕಿಗಳಿಗೆ ದೊಡ್ಡ ಖುಷಿ ಆತ. ಊರ್ ಮಂದಿ ಹೇಳಿದ್ರ ಕೇಳಿದ್ದಿಲ್ಲ, ಒಬ್ರು ಅಪ್ಪಗಳು ಹೇಳಿದ್ರೆ ಕೇಳ್ಯಾನ ಅಂದ್ ಕೂಡ್ಲೆ ಹಂಗಾದ್ರೆ ನೀವ್ ಮೇಲೆ ಹೋಗುದ್ ಬರ್ರಿ ಅಂದ್ಲಾಕಿ. ಅಂದ್ರೆ ಎಲ್ಲಾ ಚಟ ಬಿಡಿಸಕ್ಕೆ ಮಾತ್ 1 ತಿಂಗಳು ಬಿಟ್ಟು ಮಾತು ಆದ ಕೂಡಲೇ ಅವ್ರು ಸಿಗರೇಟ್ ಬಿಡಿಸರು, ಒಂದು ಗುಟ್ಕಾ ಬಿಡಿಸರು, 1 ತಿಂಗಳ 2 ತಿಂಗಳ 12 ತಿಂಗಳು ಹೋಗ್ಬಿಡ್ದ 12 ಚಟಾರ ಬಿಡಿಸಿದ್ರು. ನೋಡ ಆ ಪುಣ್ಯ ಬೇಡ ನಾ ಹೋಗುದನ್ನೊಂದು ನೀ ಕಳಿಸಿದಿ. ಮಹಾತ್ಮರ ಒಂದು ದರ್ಶನದಿಂದ ಶಾಂತರೋಡನಾರು ಆ ಮಹಾತ್ಮರ ದರ್ಶನದಿಂದ ನಾ ಎಲ್ಲಾ ಚಟ ಬಿಟ್ನಿ, ಇನ್ನು ಮಠಾನ ಬಿಡಂಗ ಆಗಿಲ್ಲ ನನಗ. ಅಪ್ಪಗಳ ದರ್ಶನಕ್ಕೆ ನಾವು ಹೋಗ್ತಾನಂತೇಳಿ ಹೋಗಿ ಮತ್ ಹೋಗಿ ಬಂದ. ಅದಕ್ಕಾಗಿ ಇಂದ್ ಹೋಗ್ತಾರ ಅಂತ ಎದ್ದು ಕೂಡಲೇ ಕಪ್ಪುರ ಗಂಡನ ಕಾಲ ಹಿಡಿದಾಕಿ
ಯಾಕ ಅಂದ ಕೂಡಲೇ ಕಾಲ್ ಬೀಳ್ತೀನಿ ಒಟ್ಟ ಹೋಗ್ಬೇಡ್ರಿ ಅಂತ. ಇನ್ನು ಇಟ್ಟ ಹೋಗ್ಬೇಡ್ರಿ ಅಂದ ಕೂಡಲೇ ಅದ್ಯಾಕ ಮತ್ ನೀನೇ ಹೋಗತ್ತಾರ ಒತ್ತಾಯದಿಂದ ಕಳಿಸೇನಿ, ಮತ್ ಎಲ್ಲಾ ಚಟ ಬಿಟ್ಟಲಿ ಶರಣಾಗೇನಿ, ರುದ್ರಾಕ್ಷಿ ಕಟ್ಟೇನಿ, ರುದ್ರಾಕ್ಷಿ ಹಾಕ್ಯಾರ ಕೊಳ್ಳಾಗ, ಅದಕ್ಕೆ ನಾವು ಹೋಗಾವ ಅಂದ ಕೂಡಲೇ ನನಗ್ಯಾಕೆ ಹೋಗ್ಬೇಡ ಐತೆ ಅಂದ ಕೂಡಲೇ ಬಿಡಂದ್ರ ಸುತ್ತ ಬಿಟ್ರಿ ಎಲ್ಲಾ ಬಿಟ್ರಿ ನನ್ನ ಬಿಡತ್ತಾರೋ ಅದಕ್ಕೆ ನನ್ ಬಿಟ್ಟು ಗಿಟ್ಟು ಹೋಗ್ಬೇಡ್ರಿ ಅಂತ. ಅರ್ಥ ಏನಂದ್ರೆ ಒಬ್ಬ ಮಹಾತ್ಮನ ಸಂಘದೊಳಗ ಏನೆಲ್ಲ ಸಾಧನೆ ಮಾಡುವಂತ ವ್ಯವಸ್ಥೆ ಆಗ್ತದ ಅನ್ನೋದಕ್ಕಾಗಿ ಇವತ್ತು ಒಂದು ಸಣ್ಣ ಹಳ್ಳಿ ಒಳಗ ರೇವಣಸಿದ್ದ ಅಪ್ಪನ ಒಂದು ಕೃಪಾಸದೊಳಗ ನಿಜಗುಣ ಮಹಾಸ್ವಾಮಿಗಳು ಇಲ್ಲಿ ಎಲ್ಲಾ ಒಬ್ಬರು ಹೆಣ್ಮಕ್ಳು ಸಾಮಾನ್ಯವಾಗಿರುವಂತ ಹೆಣ್ಮಕ್ಕಳಿಗೆ ಗಣಮಕ್ಕಳಿಗೆ ಕೂಡ ಶಾಸ್ತ್ರ ಕಲಿಸುವಂತ ನಿಜಗುಣರ ಶಾಸ್ತ್ರ ಅವರ ವಿಚಾರ ಸಾಗರ ವಿಚಾರ ಚಂದ್ರ ಗ್ರಂಥಗಳನ್ನ ಪಾಯ್ಪಾಟ್ ಮಾಡುವಂತ ಒಂದು ಹಳ್ಳಿ ಒಳಗೆ ನಿಮ್ಮೆಲ್ಲ ತಾಕತ್ತು ಬರ್ಬೇಕಾದ್ರ ಒಬ್ಬ ಗುರುವಿನ ಶಕ್ತಿ ಬಹಳ ಅಪಾರ ಅದ, ಶರಣರ ಸಂಘದ ಪ್ರಭಾವ ದೊಡ್ಡದ ಅಂತ ಹೇಳಿ ಇವತ್ತು ಎಲ್ಲರೂ ಏನು ಅಂತ ಕೇಳಿದ್ರ ಈ ಅಧ್ಯಾತ್ಮದ ಕೊಡಗ ಮುಖ ಮಾಡಿದರಿ. ಅದಕ್ಕಾಗಿ ಜೀವನದೊಳಗ ಶರೀರವಿರು ತನಕ ಅರಿತವರ ಸಂಘ. ಒಂದ್ ದಿವಸ ಎರಡು ದಿವಸ ಅಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಮಠಗಳು ಯಾಕೆ ಕಟ್ತಾರಂದ್ರ ದಿವಸ ಬರ್ಲಿ ಮಹಾತ್ಮರ ಸಂಘ ಮಾಡ್ಲಿ ಅಂತ ಹೇಳಿ ದಿನಾಲು ಇಲ್ಲಿ ಬರುವಂತ ವ್ಯವಸ್ಥೆ, ಈ ಮಠದೊಳಗ ಶಾಸ್ತ್ರ ಪುರಾಣ ಪ್ರವಚನ ಭಜನೆ ದಿನಾನು ನಡೆಸುವಂತ ವ್ಯವಸ್ಥೆಯನ್ನು ಮಹಾತ್ಮ ಮಾಡಿದ್ದಾರೆ. ಅದಕ್ಕಾಗಿ ಶರಣರ ಸಂಘದೊಳಗ ಬಹಳ ಮಹತ್ವದ ಅಂತ ಹೇಳಿ ಬಸವಣ್ಣ ಅವರು ಬ್ರಹ್ಮ ಪದವಿ ಅನ್ನುವಲ್ಲಿ, ವಿಷ್ಣು ಪದವಿ ಅನ್ನುವಲ್ಲಿ, ರುದ್ರ ಪದವಿ ಯಾವ ಪದವಿ ಬೇಕಾಗಿಲ್ಲ, ನನಗೇನ್ ಕೊಡು ಭಗವಂತ ಅಂದ್ರ ಇಂತಹ ಶರಣರ ಸಂಘವನ್ನು ಕೊಡುವಂತ ಬಿಡ್ಕೊತಾರಂದ್ರ ಶರಣರ ಸಂಘದೊಳಗ ನಮ್ಮ ಜೀವನ ಪಾವನ ಮಾಡುವಂತ ಶಕ್ತಿ ಅದ ಅಂತ ಹೇಳಿ ಇವತ್ತೇನು ಅಂದ್ರೆ ಶಾಂತರ ಒಡನಾಡು ಅನ್ನೋ ಮಾತನ್ನ ಹೇಳಿದ್ದಾರೆ. ಬಹಳ ಅಪರೂಪವಾಗಿರುವಂತಹ ಕಾರ್ಯಕ್ರಮ. ಎಲ್ಲಾರು ಅವ್ರ ಬಗ್ಗೆ ಹೇಳ್ಯಾರ. ಏನ್ ಯಾಕಂತ ಕೇಳಿದ್ರ ಇವತ್ತು ಜಗದ್ಗುರು ಭಾರತಿ ಅಪ್ಪ ಅವರಂತವ್ರು ನಿಜಗುಣ ಮಹಾಸ್ವಾಮಿಗಳನ್ನ ನೆನೆಸ್ತಾರ ಮೇಲೆ ಮೇಲೆ ಅಂತ ಕೇಳಿದ್ರ ಅವ್ರ ತಾಕತ್ ಏನ್ ಅನ್ನೋದನ್ನ ನಾವು ನೆನಪಿಟ್ಕೋಬೇಕಾಗ್ತದ. ಎಲ್ಲರನ್ನ ಪ್ರೀತಿಸುವಂತ ಹೋದರು ನಮ್ಮ ಪೂರ್ಣಾನಂದ ಭಾರತಿ ಸ್ವಾಮಿಗಳು ಹೇಳಿದಂಗ ಇವತ್ತು ದೊಡ್ಡ ಮಠದವ್ರಿರ್ಲಿ ಸಣ್ಣ ಮಠದವ್ರಿರ್ಲಿ ಅವ್ರು ಹಿರಿಯರಿದ್ರು ನಮ್ ಕೂಡ ಕೂಡ್ತಾರ, ನಮ್ ಕೂಡ ಬೆರೀತಾರ, ನಮ್ಮನ್ನ ಒಪ್ಕೋತಾರ. ಆಟ ಬದ್ ಪ್ರಸಂಗದ ಸಿಜಿನೂ ಹೊಡಿತಾರ, ಕೂಗು ಹೊಡಿತಾರ. ಹುಡುಗರು ಕೂಡ ಹುಡುಗರು ಇರ್ತಾರ, ದೊಡ್ಡವ್ರು ಕೂಡ ದೊಡ್ಡವರಾಗಿರುವಂತ ವ್ಯವಸ್ಥೆಯನ್ನ ಆ ಗುರುಗಳು ಒಂದು ವಿಚಿತ್ರ ಜ್ಞಾನಿ ಹೇಗಿದ್ದರು ಚಂದ ಅಂತೇನ್ ಹೇಳ್ತೀವಲ್ಲ ಅದನ್ನ ನಾವು ನೋಡ್ಬೇಕಾಗಿತ್ತಂದ್ರ ಅದು ನಮ್ ನಿಜಗುಣ ಸ್ವಾಮಿಗಳು ಅಂತಿರೋ ನೋಡ್ಬೇಕಾಗ್ತದ. ಅದಕ್ಕಾಗಿ ಅಷ್ಟೇ ವಿನಯವಂತರದಾರ. ಅದಕ್ಕಾಗಿ ಇನ್ನೊಂದ್ ಏನಂತಾರ ಅಂದ್ರ ಎಂಥ ಗುರುಗಳಿಗೆ ಎಂಥ ಶಿಷ್ಯರ ಸಿಗ್ಬೇಕು ಅನ್ನೋದನ್ನ ಇವತ್ತು ನಮ್ಮ ಈ ಮಠದೊಳಗ ನೋಡ್ಬೇಕು. ಅವರು ವಿನಯವಂತರದಾರ. ಅವರ ಉತ್ತರಾಧಿಕಾರಿ ಆಗಿರುವಂತ ನಮ್ ದಯಾನಂದ ಮಹಾಸ್ವಾಮಿಗಳು ಬಹಳ ಪಂಡಿತರು, ಅವ್ರು ವಿದ್ಯಾಮೂರ್ತಿಗಳದಾರ. ಆದ್ರೂ ಇವ್ರು ಹೆಂಗ ಅದಾರ ಪಕ್ಕ ಅವ್ರಿಗೆ ಮರಿ ಪಕ್ಕನೇ ಸಿಕ್ಕಂತಿರ್ತಾರಲ್ಲ ಹಂಗೇನು ಅಂತ ಕೇಳಿದ್ರ ಅಷ್ಟೇ ವಿನಯವಂತರು. ತಿಳಿ ಯಾವಾಗೂ ಬಾಗಿರ್ತದ, ಕೈ ಅವರು ಮುಗಿದಿರ್ತದ. ವಿನಯದಿಂದ ಎಲ್ಲಾರು ದೊಡ್ಡವ್ರು ಇಲ್ಲಿ ಸಣ್ಣವ್ರು ಎಲ್ಲಾರು ಕಾಲ್ ಬಿಡುವಂತ ವ್ಯವಸ್ಥೆ ಅಂತ ಕೇಳಿದ್ರ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅನ್ನುವಂತ ವ್ಯವಸ್ಥೆಯನ್ನ ಬಸವಣ್ಣವರ ಆದಿ ಒಳಗ ಆ ಪರಮ ಪೂಜ್ಯರು ದಯಾನಂದ ಮಹಾಸ್ವಾಮಿಗಳು ಬಹಳ ಪಂಡಿತರಿದ್ರು. ಎಲ್ಲಾರು ಕೂಡ ಬೆರೆದು ಎಲ್ಲಾರನ್ನು ಹಚ್ಕೊಳ್ಳುವಂತ ವ್ಯವಸ್ಥೆ ಅದ. ಅಂತ ಗುರುಗಳು ಸಿಕ್ಕಿದಾರ. ಅವರ ಸಂಘದೊಳಗ ನಾವು ನೀವು ಇರೋಣ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತಾರೆ. ಓಂ ಶಾಂತಿ. ನಾಗಲಿಂಗಪ್ಪಾಜಿ ಅವರಿಗೆ ಶ್ರೀಮಠದ ಪರವಾಗಿ ಭಕ್ತಿ ಕಾಣಿಕೆ. ಪೂಜ್ಯ ನಾಗಲಿಂಗಪ್ಪಾಜಿ ಅವರು ರಾಮರಗೊಪ್ಪ ಕೊಂಡರವರು ಶ್ರೀಮಠದ ಪರವಾಗಿ ಪೂಜ್ಯರಿಗೆ ಚಂದ್ರಶೇಖರ ಮಹಾಸ್ವಾಮಿ ಸನ್ಮಾನ ಮಾಡ್ಬೇಕಾಗಿ ಬಂದಿತ್ತು. ಚಂದ್ರಶೇಖರಪ್ಪ ಅವರು ನಾಗಲಿಂಗಪ್ಪಾಜಿ ಅವರಿಗೆ ಅವ್ರ ಪಾದ ಅವ್ರ ಕೃಪಾ ನಮ್ಮ ಮ್ಯಾಗ ನಿರಂತರವಾಗಿರ್ಬೇಕಾಗಿ ಬಂದಿತ್ತು. ಇದ್ರ ಮಧ್ಯೆ ಇದೇ ವಿಷಯವನ್ನು ಕುರಿತು ಬಹಳ ವಿದ್ವಾಂಸರು ವಿನಯವಂತರು
ಅತ್ಯಂತ ಸರಳ ಜೀವಿಗಳು ಪರಮ ಪೂಜ್ಯ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರು ಶಿವರಾಮ ಅವಧೂತ ಆಶ್ರಮ, ಹಂಪಿ, ಹೇಮಕೋಟ, ಚಿಕ್ಕಮಗಳೂರು, ಬಳ್ಳೂರು ಮತ್ತು ಹಲವಾರು ಮಠದ ಒಡೆಯರಾದಂತ ಅಪ್ಪಾಜಿಯವರು ತಮ್ಮನ್ನು ನಮ್ಮ ಮೇಲೆ ಕುರಿತ ಆಶೀರ್ವಾದ ದಯಪಾಲಿಸಬೇಕಂತ ಅವರಲ್ಲಿ ಪ್ರಾರ್ಥನೆ. ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳವರ ಚರಣ ಕಮಲಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತ ಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಸುಕ್ಷೇತ್ರದ ಒಡೆಯರಾಗಿರತಕ್ಕಂಥ ಜ್ಞಾನವೃತ್ತರು, ವಯೋವೃತ್ತರು, ಅನುಭಾವಿಗಳಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ನಿಜಗುಣ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನ ಸಮರ್ಪಿಸಿ, ವಿದ್ವನ್ಮಣಿಗಳಾದ ಪರಮ ಪೂಜ್ಯ ಅಭಿನವ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳವರ ಚರಣಗಳಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ, ಅವರಿವರಲ್ಲದೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಮಾತೆಯವರ ಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜಗುಣಶೀಲವರ ಕೈವಲ್ಯ ಪದ್ಧತಿಯೊಳಗಿನ ಶಿವಕಾಂಡ ಸ್ಥಳದ ಒಂದು ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನ ಬಹಳ ಸುಂದರವಾಗಿ ಶಾಂತ ಒಡನಾಡು. ನಾವು ಯಾರ ಒಡನಾಟದಲ್ಲಿ ಇರಬೇಕು ಅಂತಂದ್ರೆ ಜೀವನ್ಮುಕ್ತರು, ಸ್ಥಿತಪ್ರಜ್ಞರು, ಅನುಭಾವಿಗಳಾಗಿರ್ತಕ್ಕಂಥ ಶರಣರ, ಸಂತರ, ಮಹಾತ್ಮರ ಸಂಘದಲ್ಲಿ ನಾವು ಇರಬೇಕು ಅಂತ ಹೇಳ್ತಾ ಇದ್ದ. ಆಡುವುದು, ಪಾಡುವುದು, ನೋಡುವುದು, ಕೇಳುವುದು, ಹೇಳುವುದು ಸರಸ ಸಮ್ಮೇಳನವಾಗಿರುತ್ತದಯ್ಯ. ನೀ ಕೊಟ್ಟ ಆಯುಷ್ಯ ಉಳ್ಳನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳಿದಂತೆ, ಸದಾ ಮಾತಾಡೋದಾಗ್ಲಿ, ಹಾಡೋದಾಗ್ಲಿ, ಏನ ವ್ಯವಹಾರಗಳಿದ್ರೂ ಕೂಡ ಯಾರು ಜೀವನ್ಮುಕ್ತರಾಗಿರ್ತಕ್ಕಂಥ ಮಹಾಪುರುಷರದಾರಲ್ಲ ಅವರ ಸಂಘದಲ್ಲಿ ನನ್ನ ದಿನಗಳನ್ನ ಕಳೀತಾ ಇದ್ದೀನಿ ಅಂತ ಹೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾಳೆ. ಸತ್ಸಂಗಸ್ತು ದುರ್ಲಭೋ ಅಮೋಘಶ್ಚ ತದೇವ ಸಾಧ್ಯತಾಂ ತದೇವ ಸಾಧ್ಯತಾಂ. ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಇಲ್ಲಿ ಸತ್ಸಂಗ ಅನ್ನುವಂತಹದ್ದು ಇದು ಬಹಳ ದುರ್ಲಭವಾಗಿರತಕ್ಕಂಥದ್ದು, ಇದು ಅಮೋಘ ಪಾಪರಹಿತವಾಗಿರತಕ್ಕಂಥದ್ದು. ನಾವು ಇದನ್ನೇ ಸಾಧಿಸ್ಬೇಕು ಅಂದ್ರೆ ಸತ್ಸಂಗದಲ್ಲಿ ನಮ್ಮ ಆಯುಷ್ಯವನ್ನ ಕಳಿಬೇಕು ಅಂತ ಹೇಳಿ ನಾರದರು ಕೂಡ ಹೇಳ್ಕೊಂಡು ಬರ್ತಾ ಇದ್ದ. ಅದಕ್ಕೆ ಈ ಮಹಾತ್ಮರ ಸಂಘವನ್ನು ನಾವು ಯಾಕೆ ಮಾಡಬೇಕು, ಅವ್ರ ಸಂಘದಲ್ಲಿದ್ದರೆ ನಮಗೆ ಏನ್ ಪ್ರಯೋಜನ ನಮ್ಗೆ ಏನ್ ಲಾಭ ಆಗ್ತದ ಅಂತ ಹೇಳಿದ್ರೆ, ಗಂಗೆ ವಾಘ ವಿನಾಶಿನಿ ಜನಮನ ಸಂತೋಷ ಕೃಚ್ಛಂದ್ರಿಕಾ.
ತೀಕ್ಷ್ಣಾಶೋರಪಿ ಸತ್ಪ್ರಭೇವ ಜಗದಜ್ಞಾನಾಂಧಕಾರಾಪಃ ಛಾಯೇ ವಾಕಿಲ ತಾಪನಾಶನಕರಿ ಸ್ವತ್ತೇನೋತ್ಕಾಮಧ ಪುಣ್ಯೈ ರೇಭಿಃ ಲಭ್ಯತೆ ಸಕೃತುಭಿಃ ಸತ್ಸಂಗತಿ ದುರ್ಲಭ. ನೀತಿಕರ ಒಂದು ಶ್ಲೋಕದಲ್ಲಿ ಈ ಸತ್ಸಂಗದ ಮಹತಿಯನ್ನ ಬಹಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದ. ಗಂಗೆವಾಘ ವಿನಾಶಿನಿ. ಈಗ ನಾವು ಕಾಶಿಗೆ ಹೋಗ್ತೀವಿ, ಗಂಗಾ ನದಿಯೊಳಗೆ ಸ್ನಾನ ಮಾಡ್ತೀವಿ. ಯಾಕೆ? ನಮ್ಮಲ್ಲಿರ್ತಕ್ಕಂತ ಪಾಪಗಳು ಹೋಗ್ಲಿ ಅಂತ. ಗಂಗಾ ಮಾತೆಗೆ ನಮ್ಮ ಪಾಪವನ್ನ ಕಳೆಯುವಂತ ಒಂದು ಸಾಮರ್ಥ್ಯ ಎನ್ನುವಂತಹದ್ದು. ಹಾಗೆ ಮಹಾತ್ಮರ ಸನ್ನಿಧಾನದೊಳಗೆ ನಾವು ಬಂದೇವಿ ಅಂತಂದ್ರೆ ಅವರ ದರ್ಶನದಿಂದ, ಅವರ ಉಪದೇಶವನ್ನ ಕೇಳುವುದರಿಂದ ನಮ್ಮಲ್ಲಿರ್ತಕ್ಕಂತ ಸಕಲ ಪಾಪಗಳು ಹೋಗ್ತಾ ಇದ್ದಾವೆ. ಹಾಗೆ ಬ್ಯಾಸಗಿ ಒಳಗೆ ನೋಡ್ರಿ, ಹೊಲದೊಳಗೆ ದುಡಿದು ಬಂದಿರ್ತೀವಿ, ನಮ್ಮ ಶರೀರಕ್ಕೆ ಬಹಳ ಆಯಾಸ ಆಗಿರ್ತದೆ. ಬೆಳದಿಂಗಳೊಳಗ, ಚಂದ್ರನ ಬೆಳದಿಂಗಳೊಳಗೆ ನಾವು ಸ್ವಲ್ಪ ವಿಶ್ರಾಂತಿ ಮಾಡಿದ್ರೆ ಸಾಕು, ನಮ್ಮ ಶರೀರದ ತಾಪ ಅನ್ನುವಂತದ್ದು ಹೆಂಗ್ ಹೋಗ್ತದೋ ಹಂಗ ಸಂಸಾರದೊಳಗೆ ಎಷ್ಟೇ ತಾಪ, ಎಷ್ಟೇ ದುಃಖ ನಾವು ಅನುಭವಿಸಿದ್ರು ಕೂಡ ನಾವು ಮಹಾತ್ಮರ ಸನ್ನಿಧಾನಕ್ಕೆ ಬಂದೀವಿ ಅಂತಂದ್ರೆ ಕೇವಲ ಅವರ ದರ್ಶನ ಆದ್ರೆ ಸಾಕು, ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಹರಿದು ಬಂದ್ರೆ ನಮ್ಮ ಸಂಸಾರದ ತಾಪಗಳೆಲ್ಲ ದೂರ ಆಗ್ತಾ ಇದ್ದಾವೆ. ಇನ್ನು ಸತ್ಸಂಗಗಳಿಗೆ ಎಂಥ ಶಕ್ತಿ ಇದೆ ಅಂತಂದ್ರೆ ತೀಕ್ಷ್ಣಾಶೋರಪಿ ಸತ್ಪ್ರಭೇವ ಜಗಜ್ಞಾನಾಂಧಕಾರಾಪಃ. ಸೂರ್ಯ ಮುಳುಗಿದ ಅಂತಂದ್ರೆ ಕತ್ತಲೆ ಆವರಿಸಿ ಬಿಡ್ತದೆ. ಮತ್ತೆ ಪುನಃ ಸೂರ್ಯೋದಯ ಆದಾಗ ಆ ಕತ್ತಲೆ ಎನ್ನುವಂತಹದ್ದು ಹೆಂಗ ದೂರಾಗಿ ಹೋಗ್ತದಲ್ಲ, ಹಂಗೆಲ್ಲರ ಹೃದಯದೊಳಗೆ ಅಜ್ಞಾನ ಅನ್ನುವಂತ ಕತ್ತಲೆ ಆವರಣ ಆಗ್ಯದ. ನಾವು ಮಹಾತ್ಮರ ಸಂಘದೊಳಗೆ ಬಂದಾಗ ಸದ್ಗುರು ನಮಗ ಯಥಾರ್ಥವಾಗಿರ್ತಕ್ಕಂತ ಜ್ಞಾನ ಬೋಧೆಯನ್ನ ಮಾಡಿ, ಅಂದ್ರೆ ಜ್ಞಾನ ಜ್ಯೋತಿಯನ್ನ ನಮ್ಮ ಹೃದಯದೊಳಗೆ ಬೆಳಗಿಸಿ ಅಜ್ಞಾನ ಅನ್ನುವಂತ ಕತ್ತಲೆಯನ್ನ ಕಳೆಯುವಂತವರಾಗ್ತಾ ಇದ್ದಾರೆ. ಹಾಗೆ ಇನ್ನೂ ಒಂದು ಲಾಭವನ್ನ ಹೇಳ್ತಾ ಇದ್ದಾರೆ. ಛಾಯೇ ವಾಕಿಲ ತಾಪ ನಾಶನಕರಿ. ಮಧ್ಯಾಹ್ನ ಬಿಸಿಲೊಳಗ ಒಂದು ಬೇವಿನ ಮರ ಆಗಲಿ ಅಥವಾ ಮಾವಿನ ಮರದೊಳಗ ನಾವು ಹೋಗಿ ವಿಶ್ರಾಂತಿ ಪಡೆದ್ರೆ ಅದು ನಮ್ಗೆಷ್ಟು ಆನಂದ ಅನಿಸ್ತದೆ, ನಮ್ಗೆಷ್ಟು ಶಾಂತಿ ಅನಿಸ್ತದೆ. ಹಂಗ ನಾವು ಸತ್ಸಂಗ ಅನ್ನುವಂತ ಮರದ ಕೆಳಗೆ ಬಂದೀವಿ ಅಂತಂದ್ರೆ ನಮಗ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂತ ಈ ತ್ರಿತಾಪಗಳೆಲ್ಲ ದೂರಾಗಿ ಹೋಗಿಬಿಡ್ತಾ ಇದ್ದಾವೆ. ಅಂದ್ರೆ ಈ ಭವತಾಪ, ಈ ಹುಟ್ಟು ಸಾವುಗಳು, ಈ ಸಂಸಾರದ ತಾಪ ಅನ್ನುವಂತದ್ದೇನದ ಇದು ಸತ್ಸಂಗದಲ್ಲಿ ದೂರ ಆಗ್ತದೆ. ಸ್ವರ್ತೇನುವತ್ ಕಾಮದ. ಹಾಗೆ ಒಂದು ಕಲ್ಲು ವೃಕ್ಷದ ಕೆಳಗ ಅಥವಾ ಒಂದು ಕಾಮಧೇನು ಇದೆ ಅಂತ ತಿಳ್ಕೊಳ್ರಿ. ಕಾಮಧೇನು ಏನ್ ಮಾಡ್ತಾಳ ಅಂತಂದ್ರೆ ನಾವು ಏನ್ ಕಾಮನೆಗಳನ್ನ ಮಾಡ್ತೀವಿ, ಇವತ್ತು ನಮ್ಗೆ ಐಶ್ವರ್ಯ ಇಲ್ಲ ಅಂದ್ರೆ ಐಶ್ವರ್ಯ ಕೊಡ್ತಾಳ, ನಮಗ್ ಸಂತಾನ ಇಲ್ಲ ಅಂದ್ರೆ ಸಂತಾನ ಭಾಗ್ಯವನ್ನು ಕೊಡ್ತಾ ಇದ್ದಾಳ. ನಾವು ಕೇಳಿದ್ದನ್ನ ಕೊಡುವಂತ ಶಕ್ತಿ ಹೆಂಗ ಕಾಮಧೇನು ಈಗ ಹಂಗ ನಾವು ಸತ್ಸಂಗದೊಳಗ ಬಂದ್ರೆ ನಮ್ಗೆಷ್ಟೇ ದಾರಿದ್ರ್ಯ ಇರ್ಲಿ, ದಾರಿದ್ರ್ಯ ದೂರ ಆಗ್ತದೆ. ನಮ್ಮಲ್ಲಿರ್ತಕ್ಕಂತ ಸಕಲ ಪಾಪಗಳೆಲ್ಲ ಹೋಗ್ತಾವು. ನಮಗ ಅಧಿಕಾರ ಬೇಕಂದ್ರೆ ಅಧಿಕಾರ ಸಿಗುತ್ತದೆ. ಅಂದ್ರೆ ಕಾಮಧೇನು ಕಲ್ಪ ವೃಕ್ಷ ಇದ್ದಂಗ ಈ ಸತ್ಸಂಗ ಏನೆಲ್ಲವನ್ನ ಕೊಡುವಂತ ಸಾಮರ್ಥ್ಯದ. ನಾವು ಮುಕ್ತರಾಗಲಿಕ್ಕೂ ಕೂಡ ಈ ಸತ್ಸಂಗನೇ ಸಾಧ್ಯದ. ಅದಕ್ಕೆ ಪುಣ್ಯೈ ದೇವಿಹಿ ಲಭ್ಯತೆ ಸುಕೃತಿವಿಹಿ ಸತ್ಸಂಗತೆ ದುರ್ಲಭ. ಯಾರು ಪುಣ್ಯವಂತರದಾರ ಅವರಿಗೆ ಮಾತ್ರ ಈ ಸತ್ಸಂಗ ಸಿಗುತ್ತದೆ, ಎಲ್ಲರಿಗೂ ಸಿಗಂಗಿಲ್ಲ. ಬಹಳ ಪುಣ್ಯ ಮಾಡಿರ್ಬೇಕು. ಪುಣ್ಯದಿಂದಲೇ ಅದಕ್ಕ ಭಾಗವತದಲ್ಲಿ ಹೇಳ್ಕೊಂಡು ಬಂದಂತೆ ಈ ಸತ್ಸಂಗ ಅನ್ನುವಂತ ದೊರಿಬೇಕಾಗಿತ್ತು ಅಂತಂದ್ರೆ ಬಹುಜನ್ಮಗಳ ಪುಣ್ಯ ಇದ್ರನ ಈ ಸತ್ಸಂಗ ಅನ್ನುವಂತಹದ್ದು ನಮಗ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾರ. ಇಲ್ಲಿ ಯಾಕಂದ್ರೆ ಸಮಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ನಿಜಗುಣಪ್ಪಳವರು ಅವ್ರ ಎಂಥ ವಿನಯದ ಸಾಕಾರ ಮೂರ್ತಿ. ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಎಲ್ಲರಿಗೂ ಎಲ್ಲರ ಜೊತೆಗೂ ಅಷ್ಟು ಪ್ರೇಮದಿಂದ ಎಲ್ಲರನ್ನ ಹಚ್ಕೊಂಡು ಮಾತಾಡ್ತಾ ಇದ್ದಾರ. ಅಂಥ ವಿಧೇಯತೆ, ಅಂಥ ವಿನಯದ ಸಾಕಾರ ಮೂರ್ತಿಗಳು ನಾವಿಲ್ಲಿ ನೋಡ್ಲಿಲ್ಲ. ಅಂಥ ಅಪ್ಪವರು ತಾವೆಲ್ಲ ಪಡೆದಿದ್ದು, ತಾವೆಲ್ಲರೂ ಪುಣ್ಯವಂತರು, ಭಾಗ್ಯಶಾಲಿಗಳು. ಹಾಗೆ ನಮ್ಮ ದಯಾನಂದ ಮಹಾಸ್ವಾಮಿಗಳವರು ಕೂಡ ಅಂಥ ವಿದ್ವಾಂಸರಾಗಿದ್ರು ಕೂಡ ಅನೇಕ ಗ್ರಂಥಗಳನ್ನ ಅವರು ಪ್ರಕಟ ಮಾಡಿದ್ದಾರೆ. ಹಿಂದಿಲಿರ್ತಕ್ಕಂಥ ಬಹಳಷ್ಟು ಗ್ರಂಥಗಳನ್ನ
ಕನ್ನಡಕ್ಕೆ ಅನುವಾದ ಮಾಡಿ ಆ ಹಿಂದಿ ಸಾಹಿತ್ಯವನ್ನ ಕನ್ನಡಕ್ಕೆ ತಂದಿದ್ದಾರೆ. ಅವ್ರು ಮಾಡಿದ ಕೊಡುಗೆ ಅದು ಅಪಾರವಾಗಿರ್ತಕ್ಕಂಥದ್ದು. ಅವರು ಅಷ್ಟೇ ವಿನಯವಂತರು. ಅದಕ್ಕಂಥ ಪೂಜ್ಯರು ಒಂದು ಬೃಹತ್ ಕಟ್ಟಡ ಸುಮಾರು 1-2 ಕೋಟಿ ತನಕ ಖರ್ಚಾಗಿರ್ಬೇಕು. ಎಲ್ಲ ಒಳ್ಳೆ ಗ್ವಾಡಿ ಸತೆ ಟೈಲ್ಸ್ ಹಚ್ಚಿಬಿಟ್ಟಿದ್ದಾರೆ. ನಮಗೂ ನೆಲಕ್ಕೆ ಹಾಕಕ್ ಬರಂಗಿಲ್ಲ, ಹಾಕಕ್ ಆಗೋದಿಲ್ಲ. ಭವ್ಯವಾಗಿರ್ತಕ್ಕಂಥ ಕಟ್ಟಡವನ್ನ ಮಾಡಿದ್ದಾರೆ. ಅದರ ಉದ್ಘಾಟನೆ ನಿಮಿತ್ತವಾಗಿ ಬರಬೇಕು ಅಂತ ಹೇಳಿ ಪೂಜ್ಯರು ಆಮಂತ್ರಿಸಿದಾಗ ಆಯ್ತು ತಾವು ಬರ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮ ಆಗಿದೆ. ಈ ಎರಡು ನುಡಿಗಳನ್ನ ಅಪ್ಪಾಜಿಗೋಸ್ಕರ ಶ್ರೀರಾಮ್ ಮಾಡ್ತಾ ಇದ್ದೇನೆ. ಓಂ ತತ್ಸ. ಪೂಜ್ಯರಿಗೆ ಅನಂತ ಅನಂತ ವಂದನೆಗಳು. ಒಂದು 4-8 ಮಂದಿ ಸದ್ಭಕ್ತರು ನಮ್ಮ ಮಠಕ್ಕೆ ಅಪಾರ ದೇಣಿಗೆ ಕೊಟ್ಟಿದ್ದಾರೆ. ಅವ್ರು ಸನ್ಮಾನ ಮಾಡ್ಬೇಕಾಗಿತ್ತ, ಅವ್ರೆಲ್ಲೂ ಬಂದಿಲ್ಲ. ನಿಡುಗುಂದಿ ನಮ್ಮ ಸಂಗಪ್ಪಣ್ಣವರು ಬಹಳ ನಮ್ಮ ಮಠದ ರೇವಣ ಸಿದ್ದೇಶ್ವರ ಪರಮಭಕ್ತರು. ಅವ್ರು ಅಲ್ಲೇ 2 ವರ್ಷ ಆಯ್ತು ದಿವಂಗತರಾಗಿ, ಲಿಂಗೈಕ್ಯರಾಗಿ. ಅವರ ಧರ್ಮಪತ್ನಿಯಾದಂತ ಗೀತಕ್ಕ ಅಶ್ಮಲಿ ಅವರು ನಮ್ಮ ಮಠಕ್ಕೆ ಕಟ್ಟಡಕ್ಕೆ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳು. ಬರ್ತಾ ಇದ್ದಾರೆ ಅವರಿಗೆ. ಅವರ ಸಂಗಪ್ಪಣ್ಣವರ ಸಹೋದರರು ವಿಶ್ವನಾಥ್ ಅವರು ನಮ್ಮ ಟೈಲ್ಸ್ ಏನು ಹೊಂದಿವಲ್ಲ ಎಲ್ಲ ಕುರಿ ಕೊಟ್ಟಾರ. ಇನ್ನೂ ಇಷ್ಟು ಮಟ್ಟಕ್ಕೆ ಆಗುವಷ್ಟು ಇನ್ನೂ ಸ್ಟಾಕ್ ಐತದ. ಮ್ಯಾಗಿನ ಬಿಲ್ಡಿಂಗ್ ಚಲೋ ಆಯ್ತಂತ ಹಚ್ಚುತ್ತೀವಿ. ವಿಶ್ವನಾಥ್ ಅಣ್ಣವ್ರಿಗೂ ಕೂಡ ಧನ್ಯವಾದಗಳು. ಅವ್ರ ತಮ್ಮವ್ರು ಇನ್ನೊಬ್ರು ಅವರು ಬರ್ತಾರೆ, ಚಂದ್ರಶೇಖರ್ ಅವರು. ತುಳಸಿ ರೆಡ್ಡಿ ಪಂಚಗಾಯಿ ಅವರು ಬರ್ಬೇಕು. ಶ್ರೀಶೈಲಪ್ಪ ಜಾಬಣ್ಣವರು, ತುಳಸಿ ರೆಡ್ಡಿ ಅವರು 50,000 ರೂಪಾಯಿ ಕೊಟ್ಟಿದ್ದಾರೆ. ಪಂಚಗಾವಿ ಶ್ರೀಶೈಲಪ್ಪ ಜಾಬಣ್ಣವರು ಇದೇ ಗ್ರಾಮದವರು 1 ಲಕ್ಷ ಕೊಟ್ಟಿದ್ದಾರೆ. ತುಂಬಾಳಿ ಶಂಕರಣ್ಣ ಸೂರ್ಯಬಂದವರು 1 ಲಕ್ಷ ಕೊಟ್ಟಿದ್ದಾರೆ. ಶಿರೋಳು ಪ್ರಭು ಉಳ್ಳಾಗಡ್ಡಿ ಅವರು 25,000 ಕೊಟ್ಟಿದ್ದಾರೆ. ಕಣ್ವಿ ಸದ್ಭಕ್ತರು 3,10,000 ಕೊಟ್ಟಿದ್ದಾರೆ. ಮುರುಗುಂಡಿ ಸದ್ಭಕ್ತರು 85,850 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ಧಲಿಂಗಪ್ಪ ಮುಳೂರು ಸಂಗಳ 25,000 ಕೊಟ್ಟಿದ್ದಾರೆ. ಅಮೀನ್ ಬಾಯಿ ಅವರು ಶಿವಾನಂದ ಮಂಜಪ್ಪ ಮನೆಯವರು 25,000 ಕೊಟ್ಟಿದ್ದಾರೆ. ಕಡ್ಕೋಳದ ನಿಂಗಮ್ ತಾಯಿ ಅವರು 15,000 ಕೊಟ್ಟಿದ್ದಾರೆ. ರೋಣ ಸದ್ಭಕ್ತರು ಬರಬೇಕು. ಬಾವಿಕಟ್ಟೆ ಅವರು ಹೋದ ವರ್ಷ 5 ಲಕ್ಷ ಕೊಟ್ಟಿದ್ದಾರೆ ನಮ್ಮ ದಾದ ಮಕ್ಕಳಿಗೆ. ಈ ವರ್ಷ ಮತ್ತೆ 1,25,000 ರೂಪಾಯಿ ನಮ್ಮ ಮಠ ದೇಣಿಗೆ ಕೊಟ್ಟಿದ್ದಾರೆ. ವ್ಯಾಸ ಹಡಗಲಿ ಸದ್ಭಕ್ತರು ಹೋದ ವರ್ಷ 2 ಲಕ್ಷ ಕೊಟ್ಟಿದ್ರು. ಮತ್ತೆ ಈ ವರ್ಷ 44,000 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ವ್ಯಾಸ ಹಡಗಲಿ ಶಿವಪ್ಪ ಶಿವಪ್ಪ ಹನುಮಪ್ಪ ಬಂದರೆ. ಅಲ್ಲಿಂದ ಶಿವಣ್ಣ ದಂಡಿನವರು ಶಿವಾನಂದ್ ಟೆಕ್ಸ್ಟೈಲ್ಸ್ ಬೆದಿನವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕೊಂಡಾರ ಸದ್ಭಕ್ತರು ಅವರು 11,000 ರೂಪಾಯಿ ಕೊಟ್ಟಿದ್ದಾರೆ. ಸೌದತ್ತಿ ಚಿಂಚೋಳ ಸಾಹೇಬರು 15,000 ಕೊಟ್ಟಿದ್ದಾರೆ. ರಾಘವೇಂದ್ರ ವೆಂಕರೆಡ್ಡಿ ಧಾರವಾಡ ಅವರು 25,000 ಕೊಟ್ಟಿದ್ದಾರೆ. ಹೆಬ್ಸೂರು ಭೀಮರೆಡ್ಡಿ ಶಿವರೆಡ್ಡಿ ಅವರು 25,000, ರಾಘವೇಂದ್ರ 11,000 ಕೊಟ್ಟಿದ್ದಾರೆ. ಎಲ್ಲರಿಗೆ ಈಗ ಯಾರೋ ಬಂದಿಲ್ಲ, ಕೆಲವು ಮಂದಿ ಮಹಾತ್ಮರು ಬಂದಿದ್ದಾರೆ, ಅವ್ರು ಸನ್ಮಾನ ಮಾಡ್ತಿದ್ದೀವಿ. ನನಗ ಇನ್ನೊಂದು ತಿಳಿಸ್ಬೇಕಾಗೈತಿ ಎಲ್ಲ ಸದ್ಭಕ್ತರಿಗೆ. ನಾವ್ ಇಷ್ಟೆಲ್ಲ ರೊಕ್ಕ ಕೊಟ್ವಿ, ದಯಾನಂದ ಸ್ವಾಮಿ ಏನ್ ಮಾಡಿದ ಅನ್ನುವಂತ ಭಾವನೆ ಭಕ್ತರು ಬರಬಾರ್ದು. ಅವ್ರ ನಾನು ಕೇಳಿಲ್ಲ, ಏನ್ ತಂದಿ ಎಷ್ಟು ಕೊಟ್ಟೆ ಏನೇ ಇದು ಅವ್ರ ಕಡೆ ಕಳಿಸ್ಬಿಟ್ಟಿದ್ರು. ಅಲ್ಲೆಲ್ಲ ಹೋಗಿ ನಿಮ್ಮ ಮಕ್ಕಳು ಅಂತೇಳಿ ನಿಜ ನನ್ನ ವಿಶ್ವಾಸ ಬಿಟ್ಟು ಕೊಟ್ಟಿದ್ದಾರೆ. ನಾನು ತಿಳಿಸ್ಬೇಕು ಭಕ್ತರಿಗೆ, ಎಷ್ಟು ದುಡ್ಡು ಬಂತಪ್ಪ, ಜಗತ್ತಂದ್ರ ಇಷ್ಟ ಖರ್ಚಾಗೈತೆ ನಾ ಇಷ್ಟ ಅನ್ನಬಾರದು. ನಾನು ಟೋಟಲ್ ನಿಮ್ಗೆ ಹೇಳ್ಬಿಡ್ತೀನಿ ಎಲ್ಲ. ಈ ಊರ್ ಸದ್ಭಕ್ತರಾಗ್ಲಿ ಪರಿಸ್ಥಿತಿ ಸದ್ಭಕ್ತ ಎಷ್ಟು ದುಡ್ಡು ಬಂದೈತಿ, ಎಷ್ಟು ಖರ್ಚಾಗೈತಿ. ಹರಡಗಟ್ಟಿ ಸದ್ಭಕ್ತವರು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರ ಈ ತಿಂಗಳ ಮೊನ್ನೆ 13ನೇ ತಾರೀಕಿನವರೆಗೆ ಈ ತಿಂಗಳ 13ನೇ ತಾರೀಕಿನವರೆಗೆ 28,43,839 ರೂಪಾಯಿ ಬಂದೈತಿ. ಬರೀ ಕಟ್ಟಡಕ್ಕಾಗಿ ಈ ಕಾರ್ಯಕ್ರಮದ ಜಾತ್ರೆ ಮತ್ತೆ ಅವ್ರು ಹಾಕೊಂಡಾರ, ಎಷ್ಟೆಷ್ಟು ಹಾಕೊಂಡಾರ, ಪ್ರಸಾದ ಮಾಡ್ಸ್ಯಾರ. ಅವ್ರದ್ದು ಸ್ವಲ್ಪ ಕಟ್ಟಡಕ್ಕಾಗಿ ನೇರವಾಗಿ ಹರಗಟ್ಟಿ ಸದ್ಭಕ್ತರಿಂದ ಬಂದಿದ್ದು 28,43,839 ರೂಪಾಯಿ